ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಲೈಫ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ದ ಹಿಂದೂ ದಿನಪತ್ರಿಕೆ ವಿಶ್ಲೇಷಣೆ ಕೆಳಗೆ ಮೇ 24, 2021 ಈ ದಿನಾಂಕದ ಸುದ್ದಿ ವಿಶ್ಲೇಷಣೆಯನ್ನು ಆರಂಭ ಮಾಡ್ತಾ ಇದ್ದೀವಿ. 21st ಮೇ ಸಂಚಿಕೆಯಲ್ಲಿ ಈ ಪ್ರಶ್ನೆಯನ್ನು ನೀಡಲಾಗಿತ್ತು. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಸ್ಟೇಟ್ ಸಬ್ಜೆಕ್ಟ್ ಅಂಡರ್ ಶೆಡ್ಯೂಲ್ 7 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಶೆಡ್ಯೂಲ್ 7 ಕೆಳಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳ ಮಧ್ಯ ಪವರ್ ಆ್ಯಂಡ್ ಫಂಕ್ಷನ್ಸ್ನ ವಿಂಗಡಣೆ ಮಾಡಲಾಗಿದೆ ಅಲ್ವಾ. ಸೊ ಇದರಲ್ಲಿ ಸ್ಟೇಟ್ ಸಬ್ಜೆಕ್ಟ್ ರಾಜ್ಯದ ಕೆಳಗೆ ಯಾವುದು ಬರೋದಿಲ್ಲ ಅಂತ ಕೇಳಿರೋದು ಅಗ್ರಿಕಲ್ಚರ್, ಹೆಲ್ತ್, ಎಜುಕೇಷನ್, ಪಬ್ಲಿಕ್ ಆರ್ಡರ್. ಈ 4 ಕೂಡ ಸುದ್ದಿಯಲ್ಲಿ ಇರುವಂಥದ್ದು. ಫಾರ್ಮ್ ಬಿಲ್ಸ್ನ ವಿಚಾರದಲ್ಲಿ ಅಗ್ರಿಕಲ್ಚರ್ ಸ್ಟೇಟ್ ಸಬ್ಜೆಕ್ಟ್ ಆಗಿರೋದ್ರಿಂದ ಕೇಂದ್ರ ಸರ್ಕಾರ ಅದ್ರ ಬಗ್ಗೆ ಕಾನೂನನ್ನು ಹೀಗೆ ಮಾಡಬಹುದಾ ಅನ್ನೋದು ಚರ್ಚೆಯಲ್ಲಿತ್ತು. ಈಗ ಕೋವಿಡ್-19ನ ವಿಷಯದಲ್ಲಿ ರಾಜ್ಯ ಸರ್ಕಾರದ ಮೇಲೆ ಎಷ್ಟು ಬರ್ಡನ್ ಇದೆ, ಕೇಂದ್ರ ಸರ್ಕಾರದ ಏನು ಅಧಿಕಾರ, ಏನು ಹೊಣೆಗಾರಿಕೆ, ಅದ್ರ ಬಗ್ಗೆ ಎಲ್ಲ ಚರ್ಚೆಯಲ್ಲಿದೆ. ಹಾಗೆ ಸೆಕ್ಷನ್ 144 ಕರ್ಫ್ಯೂ ಈ ಎಲ್ಲ ವಿಚಾರದಲ್ಲಿ ಪಬ್ಲಿಕ್ ಆರ್ಡರ್ ಕೂಡ ಸುದ್ದಿಯಲ್ಲಿದೆ. ನ್ಯಾಷನಲ್ ಎಜುಕೇಷನ್ ಪಾಲಿಸಿಯ ವಿಚಾರದಲ್ಲಿ ಎಜುಕೇಷನ್ ಟಾಪಿಕ್ ಕೂಡ ಸುದ್ದಿಯಲ್ಲಿದೆ. ಸೊ ಸುದ್ದಿಯಲ್ಲಿರುವಂಥ ಈ ವಿಷಯಗಳು ಯಾರ ಅಧಿಕಾರದ ಕೆಳಗೆ ಬರುತ್ತೆ, ಯಾರ್ದು ಹೊಣೆಗಾರಿಕೆ, ಎಷ್ಟು ಹೊಣೆಗಾರಿಕೆ, ಇದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಮೇನ್ಸಲ್ಲಿ ಕೂಡ ಇದ್ರ ಮೇಲೆ ಪ್ರಶ್ನೆ ರಚನೆ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ಹೆಲ್ತ್ ಅನ್ನೋದು ನಿಜವಾಗ್ಲೂ ಕೇವಲ ರಾಜ್ಯ ಸರ್ಕಾರದ ಸಬ್ಜೆಕ್ಟ್ ಆಗಿರೋದು ಸರಿನಾ? ಈಗ ಕೋವಿಡ್-19 ಕೆಳಗೆ ನಾವು ಎಷ್ಟು ಕೋಆರ್ಡಿನೇಷನ್ನ ಅವಶ್ಯಕತೆ ನೋಡ್ತಾ ಇದ್ದೀವಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಮಧ್ಯದಲ್ಲಿ. ಎಸ್ಪೆಷಲಿ ಆಕ್ಸಿಜನ್ ಸಿಲಿಂಡರ್ಸ್ ವಿಚಾರದಲ್ಲೂ ಕೂಡ ಈ ಬಗ್ಗೆ ಚರ್ಚೆ ನಡೀತಾ ಇತ್ತು. ಸೊ ಈ ಥರ ಯಾವ ಟಾಪಿಕ್ಸ್ ಮೇಲೆ ಚರ್ಚೆ ನಡೀತಾ ಇರುತ್ತೆ, ಅದು ಯಾವ ಲಿಸ್ಟ್ ಕೆಳಗೆ ಬರುತ್ತೆ ಶೆಡ್ಯೂಲ್ 7 ಅಂತ ನೀವು ಅವಾಗವಾಗ ರಿವೈಸ್ ಮಾಡ್ಕೋತಾ ಇರಬೇಕು. ನಮ್ಮ ಸಂವಿಧಾನದ ರಚನೆ ಆಗ್ತಾ ಇರ್ಬೇಕಾದ್ರೆ ಆರಂಭದಲ್ಲಿ ಎಜುಕೇಷನ್ ಸ್ಟೇಟ್ ಲಿಸ್ಟಲ್ಲಿತ್ತು. ಆದರೆ ನಂತರ 1976 ತಿದ್ದುಪಡಿ ಆದಮೇಲೆ ಇದನ್ನು ಕನ್ಕರೆಂಟ್ ಲಿಸ್ಟಲ್ಲಿ ಹಾಕಲಾಯಿತು. ಕನ್ಕರೆಂಟ್ ಲಿಸ್ಟಲ್ಲಿ ಎಜುಕೇಷನ್ ಇದೆ ಅಂದರೆ ಏನರ್ಥ? ಪಾಲಿಸಿ ಮೇಕಿಂಗ್, ನೀತಿಯನ್ನು ಮಾಡೋದು ಹಾಗೂ ಅದನ್ನು ಕಾರ್ಯರೂಪಕ್ಕೆ ತರುವಂಥದ್ದು. ಇದರಲ್ಲಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಮಧ್ಯೆ ಪಾರ್ಟ್ನರ್ಶಿಪ್ ಇದೆ ಅಂತ. ಈಗ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯನ್ನು ನಾವು ಚರ್ಚೆ ಮಾಡಬೇಕಾದ್ರೆ ಕೂಡ ಏನು ಚರ್ಚೆ ಮಾಡ್ತೀವಿ? ಓವರ್ ಆಲ್ ಗೈಡ್ಲೈನ್ಸ್ನ ಕೇಂದ್ರ ಸರ್ಕಾರ ಮಾಡಿದೆ, ಆದರೆ ಅದನ್ನು ಗ್ರೌಂಡ್ ಲೆವೆಲಲ್ಲಿ ಕಾರ್ಯರೂಪಕ್ಕೆ ತರಬೇಕಾಗಿರುವಂಥದ್ದು ರಾಜ್ಯ ಸರ್ಕಾರ. ಸೊ ಇಲ್ಲಿ ಉತ್ತರ ಸಿ ಎಜುಕೇಷನ್. ನಿಮ್ಮಲ್ಲಿ ಆಲ್ಮೋಸ್ಟ್ ಎಲ್ಲರೂ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೀರಾ. ಇವತ್ತಿನ ದಿನಪತ್ರಿಕೆಯಿಂದ ಚರ್ಚೆ ಮಾಡ್ತಾ ಇರುವಂಥ ಮೊದಲನೇ ಆರ್ಟಿಕಲ್, ಕಾಂಗೋ ವಾಲ್ಕೆನೋ ಸ್ಪೇರ್ಸ್ ಗೋಮಾ ಸಿಟಿ, 5 ಡೈ ಇನ್ ಕ್ರ್ಯಾಶ್ ವೈಲ್ ಟ್ರೈಯಿಂಗ್ ಟು ಲಿವ್. ಇದು ನಿಮ್ಮ ಪ್ರಿಲಿಮ್ಸ್ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಕೆಳಗೆ ಬರುತ್ತೆ. ಹಾಗೆ ಜನರಲ್ ಸ್ಟಡೀಸ್ ಪೇಪರ್ 1 ಕೆಳಗೆ ಏನು ಇಂಪಾರ್ಟೆಂಟ್ ಜಿಯೋಫಿಸಿಕಲ್ ಆಕ್ಟಿವಿಟೀಸ್ ಅಂತ ಸಪ್ರೇಟ್ ಆದ ಸಬ್ ಟಾಪಿಕ್ ಇದೆ, ಅದರ ಕೆಳಗೆ ಬರುತ್ತೆ. ಇಲ್ಲಿ ಕಾಂಗೋ ವಾಲ್ಕೆನೋ ಅಂದರೆ ಯಾವ ವಾಲ್ಕೆನೋ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ? ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ. ಈ ದೇಶದಲ್ಲಿ ಇರುವಂಥ ಮೌಂಟ್ ನೀರಾಗೊಂಗೋ ಈ ಪರ್ವತದಿಂದ ಚಿಮ್ತಾ ಇರುವಂಥ ಲಾವಾ ವಾಲ್ಕೆನೋ ಎರಪ್ಷನ್ ಬಗ್ಗೆ ಈ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಿರುವಂಥದ್ದು. ಮೊದಲಿಗೆ ಈ ಆರ್ಟಿಕಲ್ಗೆ ಸಂಬಂಧಪಟ್ಟಂಥ ಮ್ಯಾಪಿಂಗನ್ನು ನೋಡೋಣ. ಇಲ್ಲಿ ಚರ್ಚೆ ಮಾಡ್ತಾ ಇರುವಂಥ ಕಾಂಗೋ ಏನು? ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ. ಈ DRC ಅಂತ ನೀವು ಇಲ್ಲೇ ನೋಡ್ಬೋದು. ಈ DRC ಇರುವಂಥದ್ದು ಆಫ್ರಿಕನ್ ಕಾಂಟಿನೆಂಟ್ ಒಳಗೆ. ಮೆಡಿಟರೇನಿಯನ್ ಸಿ, ರೆಡ್ ಸಿ, ಈ ಕಡೆ ಅಟ್ಲಾಂಟಿಕ್ ಓಷನ್, ಇಂಡಿಯನ್ ಓಷನ್. ಈ ಆಫ್ರಿಕನ್ ಕಾಂಟಿನೆಂಟ್ನ ವಿಶೇಷತೆ ಏನು? ಇದರ ಮೂಲಕ ಈಕ್ವೇಟರ್, ಟ್ರಾಪಿಕ್ ಆಫ್ ಕೇಪ್ರಿಕಾನ್, ಟ್ರಾಪಿಕ್ ಆಫ್ ಕ್ಯಾನ್ಸರ್ ಇವು 3 ಕೂಡ ಪಾಸ್ ಆಗುತ್ತೆ. ನಿಮ್ಮ ಪ್ರಿಲಿಮ್ಸ್ ಪರೀಕ್ಷೆಗೆ ಯಾವ ದೇಶಗಳು ಟ್ರಾಪಿಕ್ ಆಫ್ ಕ್ಯಾನ್ಸರ್, ಇಕ್ವೇಟರ್ ಹಾಗೂ ಕೇಪ್ರಿಕಾನ್ ಪಾಸ್ ಆಗುತ್ತೆ ಅಂತ ಗೊತ್ತಿರಬೇಕು. ಇದಕ್ಕಿಂತ ಮುಂಚೆ ಕೂಡ ನಾವು ಪ್ರಿಲಿಮ್ಸ್ ಎಕ್ಸಾಮಲ್ಲಿ UPSCಯಲ್ಲಿ ಪ್ರಶ್ನೆಯನ್ನು ನೋಡಿದ್ದೀವಿ. ಸೊ ಒಮ್ಮೆ ಅದರ ಕಡೆಗೆ ಕಣ್ಣು ಹಾಯಿಸೋಣ. ಟ್ರಾಪಿಕ್ ಆಫ್ ಕ್ಯಾನ್ಸರಿಂದ ಆರಂಭ ಮಾಡೋದಾದರೆ ಎಡಗಡೆಯಿಂದ ವೆಸ್ಟರ್ನ್ ಸಹಾರಾ ಇಲ್ಲಿ ಆಕ್ಯುಪೈಡ್ ಬೈ ಮೊರೊಕ್ಕೋ ಅಂತ ಇದೆ. ಹಾಗಾಗಿ ಮೊರೊಕ್ಕೋ, ಮಾರ್ಷಿಯಾನಾ, ಮಾಲಿ, ಅಲ್ಜೀರಿಯಾ, ಲಿಬಿಯಾ, ಈಜಿಪ್ಟ್. ಇನ್ನು ಕೆಳಗಡೆ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ನೋಡೋದಾದರೆ ನಮಿಬಿಯಾ, ಬೋಟ್ಸ್ವಾನಾ, ಸೌತ್ ಆಫ್ರಿಕಾ ಹಾಗೂ ಮೊಜಾಂಬಿಕ್. ಈಗ ನಾವು ಚರ್ಚೆ ಮಾಡ್ತಿರೋಂಥ DRC ಕಡೆಗೆ ಹೋಗೋಣ. DRC ಈಕ್ವೇಟರ್ ಥ್ರೂ ಪಾಸ್ ಆಗ್ತಾ ಇದೆ. DRC ಬಿಟ್ಟು ಆಫ್ರಿಕಾದಲ್ಲಿರುವಂಥ ಬೇರೆ ಯಾವ ದೇಶಗಳು ಈಕ್ವೇಟರ್ನ ಪಾಸ್ ಮಾಡ್ತಾ ಇದ್ದಾವೆ? ಗೆಬಾನ್, ಕಾಂಗೋ. ಇಲ್ಲಿ ರಿಪಬ್ಲಿಕ್ ಆಫ್ ಕಾಂಗೋ ಅಂತ ಏನಿದೆ, ಆ ಕಾಂಗೋ ಹಾಗೂ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಇವೆರಡು ಬೇರೆ ಬೇರೆ ದೇಶಗಳು. ಸೊ ಗೆಬಾನ್, ಕಾಂಗೋ, DRC, ಉಗಾಂಡ, ಕೆನ್ಯಾ, ಸೊಮಾಲಿಯಾ ಈ ಎಲ್ಲ ದೇಶಗಳು ಕೂಡ ಈಕ್ವೇಟರ್ನ ಪಾಸ್ ಆಗ್ತಾ ಇದ್ದಾವೆ. ಇನ್ನೊಂದು ಮುಖ್ಯವಾಗಿ ಲೇಕ್ ವಿಕ್ಟೋರಿಯಾ ಇಲ್ಲಿ ನೋಡ್ತಾ ಇದ್ದೀರಾ, ಅದು ಕೂಡ ಈಕ್ವೇಟರ್ನ ಪಾಸ್ ಆಗ್ತಾ ಇದೆ. ಇದು ನಿಮ್ಮ ಪರೀಕ್ಷೆಗೆ ಮುಖ್ಯವಾಗಿರುವಂಥದ್ದು. ಇಲ್ಲಿ ಚರ್ಚೆ ಮಾಡ್ತಾ ಇರುವಂಥದ್ದು ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿ ಇರುವಂಥ ಮೌಂಟ್ ನೀರಾಗೊಂಗೋ. ಈ ಪರ್ವತ 3470 ಮೀಟರ್ ಹೈಟಲ್ಲಿ ಇರುವಂಥದ್ದು. ಇದೊಂದು ಆ್ಯಕ್ಟಿವ್ ವಾಲ್ಕೆನೋ, ಅಂದರೆ ಇಲ್ಲಿ ಇನ್ನೂ ವಾಲ್ಕೆನಿಕ್ ಎರಪ್ಷನ್ ಆಗ್ತಾನೆ ಇದೆ. ಆಲ್ಮೋಸ್ಟ್ ಇಲ್ಲಿವರೆಗೆ 34 ಸತಿ ಆಗಿದೆ ಅಂತ ಹೇಳಲಾಗುತ್ತೆ. ಪ್ರತಿ 30 ವರ್ಷಕ್ಕೂ ಇಲ್ಲಿ ವಾಲ್ಕೆನೋ ಎರಪ್ಷನ್ನ ನಾವು ಅಂದಾಜಲ್ಲಿ ನೋಡ್ಬೋದು. ಇಲ್ಲಿ ಜಗತ್ತಿನ ಲಾರ್ಜೆಸ್ಟ್ ಲಾವಾ ಕೇಕ್ನ ನಾವು ನೋಡ್ಬೋದು. ಈ ಕ್ರೇಟರ್ ಏನಿದೆ ಇದು 2 ಕಿಲೋಮೀಟರ್ ವಿಡ್ತ್ ಹಾಗೂ 250 ಮೀಟರ್ ಡೆಪ್ತನ್ನು ಹೊಂದಿರುವಂಥ ಒಂದು ಕ್ರೇಟರ್.
ಇಲ್ಲಿಯವರೆಗೆ ಇಲ್ಲಿ ವಾಲ್ಕ್ಯಾನಿಕ್ ಎರಪ್ಷನ್ ಪ್ರಬಲವಾಗಿ 1977 ಆಗಿದೆ. ಇದಕ್ಕಿಂತ ಮುಂಚೆ ಲಾಸ್ಟ್ 2002 ಅಲ್ಲಿ ಆಗಿತ್ತು. ಆವಾಗ 250 ಜನ ತೀರ್ಕೊಂಡಿದ್ರು. 1,20,000 ಜನ ಅವರು ಮನೆಯನ್ನು ಕಳ್ಕೊಬೇಕಾಗಿತ್ತು. ಸೊ ಇಷ್ಟೊಂದು ಇಂಪ್ಯಾಕ್ಟ್ ಇರುವಂಥ ವಾಲ್ಕ್ಯಾನಿಕ್ ಎರಪ್ಷನ್ ಇದು. ಈಗ ಮತ್ತೆ ಇಲ್ಲಿ ವಾಲ್ಕ್ಯಾನಿಕ್ ಎರಪ್ಷನ್ ಆಗಿದೆ. ಇಲ್ಲಿ ವಾಲ್ಕ್ಯಾನಿಕ್ ಎರಪ್ಷನ್ ಆದಾಗ ಮುಖ್ಯವಾಗಿ ಎಫೆಕ್ಟ್ ಆಗುವಂಥ ಜಾಗ ಇಲ್ಲಿ ಗೋಮಾ ಅಂತ ನಾವೇನು ನೋಡ್ತಾ ಇದ್ದೀವಿ. ಈ ಗೋಮಾ ಸಿಟಿ 10 ಕಿಲೋಮೀಟರ್ ದೂರ ಇದೆ ಮೌಂಟ್ ನೀರಾಗಂಗದಿಂದ. ಈ ಗೋಮಾ ಸಿಟಿಗೆ ಮ್ಯಾಕ್ಸಿಮಮ್ ಎಫೆಕ್ಟ್ ಆಗುವಂಥದ್ದು 2002 ಅಲ್ಲೂ ಮ್ಯಾಕ್ಸಿಮಮ್ ಎಫೆಕ್ಟ್ ಆಗಿತ್ತು. ಈಗೂ ಕೂಡ ಈ ಗೋಮಾ ಸಿಟಿಗೆ ಎಫೆಕ್ಟ್ ಆಗ್ತಾ ಇರುವಂಥದ್ದು. ಈ ಜ್ವಾಲಾಮುಖಿ ಈಗಾಗಲೇ 500 ಮನೆಗಳ ವಿನಾಶ ಮಾಡಿದೆ. ಈ ರೀತಿ ವಿನಾಶ ಆಗುತ್ತೆ ಅಂತ ಹೆದರಿ ತುಂಬ ಜನ ಈ ಪ್ರದೇಶದಿಂದ ಹೊರಗಡೆ ಹೋಗ್ತಾ ಇದ್ದಾರೆ. ಆ ರೀತಿ ಹೋಗ್ಬೇಕಾದ್ರೆ 5 ಜನ ರೋಡ್ ಕ್ರ್ಯಾಶ್ ಆಗಿರೋದು ಕೂಡ ನಮ್ಮ ಹತ್ರ ಮಾಹಿತಿ ಇದೆ. ಎಷ್ಟು ಜನ ಸಾವನ್ನಪ್ಪಿದ್ದಾರೆ, ಎಷ್ಟು ಜನ ಅವರ ಮನೆಯವರಿಂದ ದೂರ ಆಗಿದ್ದಾರೆ, ಎಷ್ಟು ಮಕ್ಕಳು ಕಳೆದೋಗಿದ್ದಾರೆ, ಅದರ ಬಗ್ಗೆ ಎಲ್ಲ ಏನೋ ಮಾಹಿತಿ ಬರೋದಿದೆ. ಇನ್ನಷ್ಟು ಜನ ಇಲ್ಲೇನೋ ನಾವು ಲೇಕ್ ಕಿವು ಅಂತ ನೋಡ್ತಾ ಇದ್ದೀವಿ. ಅದ್ರ ಮೂಲಕ ಬೋಟ್ಸ್ನಲ್ಲಿ ಜನ ಈ ಪ್ರದೇಶವನ್ನು ಬಿಟ್ಟು ಹೋಗಿದ್ದಾರೆ. ಹಾಗೆ ಈ ಪ್ರದೇಶಕ್ಕೆ ಹತ್ತಿರವಾಗಿರುವಂಥ ರವಾಂಡಕ್ಕೂ ಕೂಡ ಇಲ್ಲಿಂದ ಜನ ಹೋಗಿದ್ದಾರೆ. ಈ ಆರ್ಟಿಕಲಲ್ಲಿ ಕೊಟ್ಟಿರುವಂಥ ಫ್ಯಾಕ್ಚುಯಲ್ ಡೀಟೇಲ್ಸ್ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿ ಇರುವಂಥ ಗೋಮಾ ಸಿಟಿ ಹತ್ತಿರ ಇರುವಂಥ ಮೌಂಟ್ ನಿರಾಗಂಗದಲ್ಲಿ ಏನು ವಾಲ್ಕ್ಯಾನಿಕ್ ಎರಪ್ಷನ್ ಆಗ್ತಾ ಇದೆ, ಅದರಿಂದ ಏನು ವಿನಾಶ ಆಗುತ್ತೆ ಅಂತ ಇನ್ನಷ್ಟು ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ. ಆದರೆ ಜಾಗ್ರಫಿಕಲ್ ಪಾಯಿಂಟ್ ಆಫ್ ವ್ಯೂ ಇಂದ ಈ ಪ್ರದೇಶದ ಮ್ಯಾಪಿಂಗ್ ಹಾಗೂ ವಾಲ್ಕ್ಯಾನೋ ಬಗ್ಗೆ ಏನೇನು ಡೀಟೇಲ್ಸ್ ಬರುತ್ತೆ ಎಲ್ಲದು ನಿಮಗೆ ತಿಳಿದಿರಬೇಕಾಗುತ್ತೆ. ಎಸ್ಪೆಷಲಿ ನಿಮ್ಮ ರಾಜ್ಯ ಮಟ್ಟದ ಪರೀಕ್ಷೆಗಳು ಹಾಗೂ ಪ್ರಿಲಿಮ್ಸ್ ಪರೀಕ್ಷೆಗೆ, ನಿಮ್ಮ UPSC ಪರೀಕ್ಷೆಗೆ. ಮುಂದೆ ಚರ್ಚೆ ಮಾಡ್ತಿರೋಂಥ ಆರ್ಟಿಕಲ್ UK ಟು ಅನ್ವೇಲ್ ಪ್ಲಾನ್ಸ್ ಫಾರ್ ಡಿಜಿಟಲ್ ಬಾರ್ಡರ್. ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ಈ ಆರ್ಟಿಕಲ್ ಬರುತ್ತೆ. ಹಾಗೆ ಜನರಲ್ ಸ್ಟಡೀಸ್ ಪೇಪರ್ 3 ಕೆಳಗೆ ಏನು ಭದ್ರತೆಗೆ ಸಂಬಂಧಪಟ್ಟಂಥ ಕೆಲವೊಂದು ಟಾಪಿಕ್ಸ್ ಇದೆ, ಅದಕ್ಕೂ ಕೂಡ ಈ ಆರ್ಟಿಕಲ್ ಇಂಪಾರ್ಟೆಂಟ್ ಆಗುತ್ತೆ. ಈ ಆರ್ಟಿಕಲಿಂದ ನಮಗೆ 2 ವಿಷಯಗಳು ಗೊತ್ತಿರಬೇಕು. ಒಂದು, ಹೊಸದಾದ ಇಮಿಗ್ರೇಷನ್ ಸಿಸ್ಟಮ್ ಏನು ಯುನೈಟೆಡ್ ಕಿಂಗ್ಡಮ್ ತರ್ತಾ ಇದೆ, ಹಾಗೆ ಡಿಜಿಟಲ್ ಬಾರ್ಡರ್ನ ಕಾನ್ಸೆಪ್ಟ್ ಗೊತ್ತಿರಬೇಕು. ಮೊದಲು ಇಮಿಗ್ರೇಷನ್ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ಳೋಣ. ಇಮಿಗ್ರೇಷನ್ ಅಂತ ಅಂದರೆ ಏನು? ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಬಂದು ನೆಲೆಸುವಂಥವ್ರು. ಈಗ ಹೊರಗಡೆಯಿಂದ ಒಂದು ದೇಶಕ್ಕೆ ಬಂದು ನೆಲೆಸೋದಕ್ಕೆ ಕೆಲವೊಂದು ರೂಲ್ಸ್ ಇರುತ್ತಲ್ವ. ಈಗ ನಾವು ಯುನೈಟೆಡ್ ಕಿಂಗ್ಡಮ್ಗೆ ಹೋಗಬೇಕು ಅಂದರೆ ನಮ್ಮ ಹತ್ರ ಪಾಸ್ಪೋರ್ಟ್ ಇರಬೇಕು, ವೀಸಾ ಇರಬೇಕು. ವೀಸಾ ಕೂಡ ಬೇರೆ ಬೇರೆ ರೀತಿ ಅಪ್ಲೈ ಮಾಡಲಾಗುತ್ತೆ. ಅಂದರೆ ನಾನು ಓದಕ್ಕೆ ಹೋಗ್ತಾ ಇದ್ದೀನ, ಕೆಲಸ ಮಾಡೋಕ್ಕೆ ಹೋಗ್ತಾ ಇದ್ದೀನ, ಆ ರೀತಿ ಬೇರೆ ವೀಸಾಗಳಿರುತ್ತೆ ಅಲ್ವಾ. ಹೀಗೆ ಪ್ರತಿಯೊಂದು ದೇಶದಲ್ಲೂ ಹೊರಗಡೆಯಿಂದ ಬರೋ ಅಂಥವ್ರಿಗೆ ಒಂದು ವ್ಯವಸ್ಥೆ ಅಂತ ಇರುತ್ತೆ. ಆ ವ್ಯವಸ್ಥೆಯನ್ನು ಇಮಿಗ್ರೇಷನ್ ಸಿಸ್ಟಮ್ ಅಂತ ಕರೀತಾರೆ. ಈಗ ಯುನೈಟೆಡ್ ಕಿಂಗ್ಡಮ್ ಈ ವ್ಯವಸ್ಥೆಯಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡ್ತಾ ಇದೆ. ಯಾವ ರೀತಿ ಬದಲಾವಣೆಗಳನ್ನ ಮಾಡ್ತಾ ಇದೆ? ಅಮೆರಿಕದಲ್ಲಿ ಏನು ಎಲೆಕ್ಟ್ರಾನಿಕ್ ಟ್ರಾವೆಲ್ ಆಥರೈಸೇಷನ್ ಅನ್ನೋ ಒಂದು ಸಿಸ್ಟಮ್ ಇದೆ, ಅದರ ಆಧಾರದ ಮೇಲೆ UK ಅಲ್ಲಿ ಕೂಡ ಚೇಂಜಸ್ನ ಮಾಡಲಾಗ್ತಾ ಇದೆ. ಈಗ ಒಂದು ದೇಶಕ್ಕೆ ಹೋಗೋಕ್ಕೆ ಬೇರೆ ಬೇರೆ ಕಾರಣಗಳಿರುತ್ತೆ. ಬಿಸ್ನೆಸ್ಗೋ, ಟೂರಿಸಮ್ಗೋ ಅಂತ ನಾನು ಕೇವಲ ಸ್ವಲ್ಪ ದಿನಗಳಿಗಷ್ಟೇ ಹೋಗ್ತಾ ಇರ್ಬೋದು. ಆ ಸ್ವಲ್ಪ ದಿನಗಳು 90 ದಿನಗಳ ಒಳಗೆ ಆಗಿದ್ರೆ ಅವರಿಗೆ ಅಂತ ಒಂದು ಆಟೋಮೇಟೆಡ್ ಸಿಸ್ಟಮ್ನ ಯುನೈಟೆಡ್ ಸ್ಟೇಟ್ಸ್ ಕ್ರಿಯೇಟ್ ಮಾಡಿದೆ. ಅಂದರೆ ನಮ್ಮ ಬಗ್ಗೆ ಬೇಸಿಕ್ ಮಾಹಿತಿಯನ್ನು ಪಡ್ಕೊಂಡು ನಾವು ಯುನೈಟೆಡ್ ಸ್ಟೇಟ್ಸ್ಗೆ ಟ್ರಾವೆಲ್ ಮಾಡೋಕ್ಕೆ ಎಲಿಜಿಬಲ್ ಇದೆಯಾ ಇಲ್ವಾ ಅಂತ ಆ ಸಿಸ್ಟಮ್ ಏನೇ ಕಂಡುಕೊಳ್ಳುತ್ತೆ. ಅದನ್ನೇ ಎಲೆಕ್ಟ್ರಾನಿಕ್ ಟ್ರಾವೆಲ್ ಆಥರೈಸೇಷನ್ ಸಿಸ್ಟಮ್ ಅಂತ ಕರೆಯಲಾಗ್ತಾ ಇದೆ. ಈ ರೀತಿ ಒಂದು ಸಿಸ್ಟಮ್ನ UK ಕೂಡ ತರಬೇಕು ಅಂತ ಪ್ರಯತ್ನ ಮಾಡ್ತಾ ಇದೆ. ಅದ್ರ ಬಗ್ಗೆನೇ ಈ ಆರ್ಟಿಕಲಲ್ಲಿ ಕೊಟ್ಟಿರುವಂಥದ್ದು. ಈ ಆರ್ಟಿಕಲ್ ಒಳಗೆ ಎಲೆಕ್ಟ್ರಾನಿಕ್ ಟ್ರಾವೆಲ್ ಆಥರೈಸೇಷನ್ ಜೊತೆಗೆ ಪಾಯಿಂಟ್ಸ್ ಬೇಸ್ಡ್ ಮೈಗ್ರೇಷನ್ ಸಿಸ್ಟಮ್ ಕೂಡ UK ಅಳವಡಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಏನು ಈ ಪಾಯಿಂಟ್ಸ್ ಬೇಸ್ಡ್ ಮೈಗ್ರೇಷನ್ ಸಿಸ್ಟಮ್? ಈಗ ನಾವು ಆ ದೇಶಕ್ಕೆ ಹೋಗಬೇಕು ಅಂತಂದರೆ ಬೇಸಿಕ್ ನಮ್ಮ ಇನ್ಫಾರ್ಮೇಷನ್, ಅಂದರೆ ನಾವು ಎಲ್ಲಿ ಕೆಲಸ ಮಾಡ್ತೀವಿ, ಯಾವ ಸ್ಕಿಲ್ಸ್ನ ಇಟ್ಕೊಂಡಿದ್ದೀವಿ, ನಮಗೆ ಇಂಗ್ಲೀಷ್ ಬರುತ್ತಾ, ನಮ್ಮ ಸ್ಯಾಲರಿ ಎಷ್ಟು, ಈ ರೀತಿ ಮಾಹಿತಿಯನ್ನು ಪಡ್ಕೊಂಡು ನಮಗೆ ಕೆಲವೊಂದು ಪಾಯಿಂಟ್ಸ್ನ ಕೊಡಲಾಗುತ್ತೆ. ಇಂತಿಷ್ಟು ಪಾಯಿಂಟ್ಸ್ ಅಂತ ಮಾಡಿ ಅಷ್ಟು ನಂಬರ್ ಆಫ್ ಪಾಯಿಂಟ್ಸ್ ಬಂತು ಅಂತಂದರೆ ನಮಗೆ ಮೈಗ್ರೇಷನ್ ಮಾಡೋಕ್ಕೆ ಎಲಿಜಿಬಿಲಿಟಿ ಇದೆ ಅಂತ ಅರ್ಥ. ಈಗ ಉದಾಹರಣೆಗೆ 70 ಪಾಯಿಂಟ್ಸ್ ಅಂತ ತಗೊಳ್ಳಲಾಗಿದೆ. ನನ್ನ ಮಾಹಿತಿಗೆ ನನಗೆ ಏನಾದ್ರು 70 ಪಾಯಿಂಟ್ ಸಿಕ್ಕಿದ್ರೆ ನನಗೆ ಯುನೈಟೆಡ್ ಕಿಂಗ್ಡಮಲ್ಲಿ ಹೋಗಿ ಕೆಲಸ ಮಾಡೋಕ್ಕೆ ಪರ್ಮಿಷನ್ ಸಿಗುತ್ತೆ. ಸೊ ಈ ರೀತಿ ಒಂದು ಪಾಯಿಂಟ್ಸ್ ಬೇಸ್ಡ್ ಅಸೆಸ್ಮೆಂಟ್ ಸಿಸ್ಟಮ್ನ ಯುನೈಟೆಡ್ ಕಿಂಗ್ಡಮಲ್ಲಿ ತೊಗೊಂಡು ಬರ್ತಾ ಇದ್ದಾರೆ. ಜೊತೆಗೆ ಎಲೆಕ್ಟ್ರಾನಿಕ್ ಟ್ರಾವೆಲ್ ಅಥರೈಸೇಷನ್ ಕೂಡ ತೊಗೊಂಡು ಬರ್ತಾ ಇದ್ದಾರೆ ಅಂತ ಈ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಾ ಇರುವಂಥದ್ದು. ಈ ಎರಡೂ ಇಮಿಗ್ರೇಷನ್ ಸಿಸ್ಟಮ್ಗೆ ಸಂಬಂಧಪಟ್ಟಿದ್ದು. ಈ ಆರ್ಟಿಕಲ್ ಒಳಗೆ ಅದನ್ನು ಹೊರತುಪಡಿಸಿ ಫುಲ್ಲಿ ಡಿಜಿಟಲ್ ಬಾರ್ಡರ್, ಬ್ರಿಟನ್ ಈ ರೀತಿ ಒಂದು ಬಾರ್ಡರ್ನ ಅನೌನ್ಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಡಿಜಿಟಲ್ ಬಾರ್ಡರ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಬಾರ್ಡರ್ ಅಂದರೆ ಗಡಿಯನ್ನು ನಾವು ಟೆಕ್ನಿಕಲಿ ಹೇಗೆ ಡಿಫೈನ್ ಮಾಡ್ಬೋದು? ನಮ್ಮ ದೇಶದ ಸಾರ್ವಭೌಮತೆಯಲ್ಲಿ ಮುಗಿದು ಹೋಗುತ್ತೆ, ಅದು ನಮ್ಮ ದೇಶದ ಗಡಿ ಆಗುತ್ತೆ. ಎ ಬಾರ್ಡರ್ ಇಸ್ ವೆರ್ ಟೆರಿಟೋರಿಯಲ್ ಬೌಂಡ್ರಿ ಆಫ್ ಎ ಸಾವರಿನ್ ಕಂಟ್ರಿ ಎಂಡ್ಸ್. ಆ ಪ್ರದೇಶದ ಭದ್ರತೆ, ಆ ಗಡಿ ಪ್ರದೇಶದ ಭದ್ರತೆಯನ್ನು ನಾವು ಬಾರ್ಡರ್ ಸೆಕ್ಯೂರಿಟಿ ಅಂತ ಕರಿತೀವಿ. ಬಾರ್ಡರ್ಸ್ ಲ್ಯಾಂಡ್ ಬಾರ್ಡರ್ಸ್ ಆಗಿರ್ಬೋದು, ಕೋಸ್ಟಲ್ ಬಾರ್ಡರ್ಸ್ ಇರ್ಬೋದು. ಈಗ ನಾವು ನಮ್ಮ ದೇಶವನ್ನು ನೋಡಿದಾಗ ದಕ್ಷಿಣ ಭಾಗದಲ್ಲಿ ಕೋಸ್ಟಲ್ ಬಾರ್ಡರ್ಸ್ ಇದೆ. ಲಡಾಖ್ ಪ್ರದೇಶದಲ್ಲಿ ತುಂಬ ಕಷ್ಟಕರವಾಗಿರುವಂಥ ಅಕ್ಸೈನ್ ಚಿಹ್ನೆಯಲ್ಲಿ ಇರುವಂಥ ಕ್ಲಿಷ್ಟಕರವಾಗಿರುವಂಥ ಪರ್ವತಗಳಿದೆ.
ಇನ್ನೊಂದು ಕಡೆ ಭಾರತ ಹಾಗೂ ಪಾಕಿಸ್ತಾನ ಮಧ್ಯ ನಾವು ಗುಜರಾತಲ್ಲಿ ಕ್ರೀಕ್ ಏರಿಯಾಗಳನ್ನ ನೋಡ್ತೀವಿ. ಹೀಗೆ ಬೇರೆ ಬೇರೆ ರೀತಿಯ ಬಾರ್ಡರ್ಸ್ ಇದ್ದಾವೆ. ಬೇರೆ ಬೇರೆ ರೀತಿ ಗಡಿ ಪ್ರದೇಶ ಇದೆ ಅಂದರೆ ಏನರ್ಥ? ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ರೀತಿಯಾದ ಸವಾಲುಗಳಿದೆ. ಈಗ ಜಮ್ಮು ಕಾಶ್ಮೀರ್ ಏರಿಯಾದಲ್ಲಿ ಕ್ರಾಸ್ ಬಾರ್ಡರ್ ಟೆರರಿಸಮ್ನ ಇಶ್ಯೂ ಜಾಸ್ತಿ ಇದ್ದರೆ, ಪೂರ್ವ ಭಾಗದಲ್ಲಿ ಬಾಂಗ್ಲಾದೇಶ ಹತ್ರ ನಮಗೆ ಇಲ್ಲಿಗಲ್ ಮೈಗ್ರೆಂಟ್ಸ್ನ ಇಶ್ಯೂ ಜಾಸ್ತಿ ಇದೆ. ಹೀಗೆ ಪ್ರತಿಯೊಂದು ಗಡಿ ಪ್ರದೇಶಕ್ಕೂ ಕೂಡ ತನ್ನದೇ ಆದ ಸವಾಲುಗಳಿದೆ. ಹಾಗಾಗಿ ತನ್ನದೇ ಆದ ಸೊಲ್ಯೂಷನ್ಸ್ನ ಅವಶ್ಯಕತೆ ಇರುತ್ತೆ. ನಾವು ಇಲ್ಲಿ ಚರ್ಚೆ ಮಾಡ್ತಾ ಇರೋದು ಯುನೈಟೆಡ್ ಕಿಂಗ್ಡಮ್ ಬಗ್ಗೆ. ಯುನೈಟೆಡ್ ಕಿಂಗ್ಡಮ್ ಇತ್ತೀಚೆಗಷ್ಟೇ ಬ್ರೆಕ್ಸಿಟ್ನ ಮೂಲಕ ಯುರೋಪಿಯನ್ ಯೂನಿಯನಿಂದ ಹೊರಗೆ ಬಂತು. ಯುರೋಪಿಯನ್ ಯೂನಿಯನ್ ಜಗತ್ತಿನ ಅತಿ ಅಡ್ವಾನ್ಸ್ಡ್ ಆಗಿರುವಂಥ ಒಂದು ಕಸ್ಟಮ್ಸ್ ಯೂನಿಯನ್. ಈಗ UK ಇದರಿಂದ ಹೊರಗೆ ಬಂದಿದೆ ಅಂತಂದರೆ ಒಂದು ಹೊಸ ಕಸ್ಟಮ್ ಬಾರ್ಡರಲ್ಲಿ ಕ್ರಿಯೇಟ್ ಆಗಿದೆ. ಮುಂಚೆ ಬಾರ್ಡರ್ಸ್ ಹೇಗೆ ಕ್ರಿಯೇಟ್ ಮಾಡ್ತಾ ಇದ್ರು? ಫಿಸಿಕಲ್ ಬಾರ್ಡರ್ಸ್ ಇರ್ತಾ ಇತ್ತು. ಅದು ಅವಾಗಿನ ಪರಿಸ್ಥಿತಿಗೆ ರಚನೆ ಮಾಡಿರುವಂಥದ್ದು. ಆದರೆ ಈಗ ತಂತ್ರಜ್ಞಾನವನ್ನು ಬಳಸ್ಕೊಂಡು ನಾವು ಸ್ಮಾರ್ಟ್ ಬಾರ್ಡರ್ಸ್, ಡಿಜಿಟಲ್ ಬಾರ್ಡರ್ಸ್ನ ತರಕ್ಕೆ ಸಾಧ್ಯತೆ ಇದೆ. ಈಗ ಉದಾಹರಣೆಗೆ ನಾವು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೋಗ್ತೀವಿ ಅಂತ ಅಂದ್ಕೊಳ್ಳಿ. ಈಗ ನಾನು ಕರ್ನಾಟಕದಿಂದ ಆಂಧ್ರ ಪ್ರದೇಶಕ್ಕೆ ಹೋದರೆ ಅಲ್ಲಿ ನನಗೆ GPS ಅಲರ್ಟ್ ಸಿಗುತ್ತೆ, ನೀವು ಬೇರೆ ರಾಜ್ಯದಲ್ಲಿದ್ದೀರಾ ಅಂತ. ಹಾಗೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋದಾಗ ಕೂಡ ಅವ್ರಿಗೆ ಮಾಹಿತಿ ಸಿಗೋಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಮೂವ್ಮೆಂಟ್ ಆಫ್ ಗೂಡ್ಸ್ ಗಾಡಿಗಳ ಮೂಲಕ ಆಗ್ತಾ ಇದೆ ಅಂತಂದರೆ ಗಡಿ ಪ್ರದೇಶದಲ್ಲಿ ಈಗ ನಾವೇನು ಫಾಸ್ಟ್ಯಾಗಲ್ಲಿ ಬಳಸ್ತೀವಿ RFID ಅಂತ, ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್ನ ಮೂಲಕ ನಾವು ಆ ಗಾಡಿಗಳನ್ನ ರೆಕಗ್ನೈಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನಂಬರ್ ಪ್ಲೇಟ್ಸ್ನ ರೆಕಗ್ನೈಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಮೂವ್ಮೆಂಟ್ ಆಫ್ ಗೂಡ್ಸ್, ಮೂವ್ಮೆಂಟ್ ಆಫ್ ಪೀಪಲ್ ಎರಡನ್ನೂ ಕೂಡ ಸರ್ವೇಲೆನ್ಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ತಂತ್ರಜ್ಞಾನದ ಮೂಲಕ ನಾವು ಗಡಿ ಪ್ರದೇಶ ಸರ್ವೇಲೆನ್ಸ್ ಮಾಡೋದಕ್ಕೆ ಸ್ಮಾರ್ಟ್ ಬಾರ್ಡರ್ ಅಥವಾ ಡಿಜಿಟಲ್ ಬಾರ್ಡರ್ ಅಂತ ಕರೆಯಲಾಗುತ್ತೆ. ಈ ಕಾನ್ಸೆಪ್ಟ್ ಇತ್ತೀಚಿನ ವರ್ಷಗಳಲ್ಲಿ ತುಂಬ ಚರ್ಚೆಯಲ್ಲಿದೆ. USA ಮೆಕ್ಸಿಕೋ ವಿಚಾರದಲ್ಲೂ ಕೂಡ ಸ್ಮಾರ್ಟ್ ವಾಲ್ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಸ್ಮಾರ್ಟ್ ವಾಲ್ ಅಂತ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಷಿನ್ ಲರ್ನಿಂಗ್ ಈ ತಂತ್ರಜ್ಞಾನವನ್ನು ಬಳಸ್ಕೊಂಡು ಒಂದು ವರ್ಚುವಲ್ ವಾಲ್ನ ಕ್ರಿಯೇಟ್ ಮಾಡೋದು USA ಹಾಗೂ ಮೆಕ್ಸಿಕೋ ಮಧ್ಯ. ನಿಮ್ಮ ಪರೀಕ್ಷೆಗೆ ಜನರಲ್ ಸ್ಟಡೀಸ್ ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ಅಥವಾ ಜನರಲ್ ಸ್ಟಡೀಸ್ ಪೇಪರ್ 2 ಸೆಕ್ಯೂರಿಟಿ ವಿಚಾರದಲ್ಲಿ ಕೂಡ ಇದ್ರ ಬಗ್ಗೆ ಪ್ರಶ್ನೆ ಬರ್ಬೋದು. ಈಗ ಉದಾಹರಣೆಗೆ ಭಾರತದ ಗಡಿ ಸಮಸ್ಯೆ ಬಗ್ಗೆ ನಿಮಗೆ ಪ್ರಶ್ನೆ ಬಂತು ಅಂತ ಇಟ್ಕೊಳ್ಳಿ. ಆವಾಗ ನಿಮ್ಮ ಯುನೀಕ್ ಸೊಲ್ಯೂಷನ್ ಆಗಿ ಸ್ಮಾರ್ಟ್ ಬಾರ್ಡರ್ಸ್ನ ನೀವು ಹೇಳ್ಬೋದು. ಭಾರತ ಹಾಗೂ ಪಾಕಿಸ್ತಾನ ಮಧ್ಯ, ಭಾರತ ಹಾಗೂ ಚೀನಾ ಮಧ್ಯ ಏನು ಟೆರೈನ್ ಡಿಫಿಕಲ್ಟೀಸ್ ಕೂಡ ಇದೆ, ಅದನ್ನು ಸಾಲ್ವ್ ಮಾಡೋದಕ್ಕೆ ವರ್ಚುವಲ್ ವಾಲ್ ಅಥವಾ ವರ್ಚುವಲ್ ಬಾರ್ಡರ್ ಅನ್ನೋ ಒಂದು ಕಾನ್ಸೆಪ್ಟ್ ಏನು ನಾವಿಲ್ಲಿ ಚರ್ಚೆ ಮಾಡ್ತಾ ಇದ್ವಿ ಅದನ್ನು ನಾವು ಕೂಡ ತೊಗೊಂಬರ್ಬೋದು. ಭಾರತದಲ್ಲೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಷಿನ್ ಲರ್ನಿಂಗ್ ಬಗ್ಗೆ ಕೆಲಸಗಳು ನಡೀತಾ ಇದೆ. ಅದನ್ನು ನಾವು ಬಳಸ್ಕೋಬೇಕು. ತಂತ್ರಜ್ಞಾನವನ್ನು ಬಳಸ್ಕೊಂಡು ಸ್ಮಾರ್ಟ್ ಬಾರ್ಡರ್ನ ನಾವು ತೊಗೊಂಬರ್ಬೋದು ಅಂತ ನಿಮ್ಮ ಯುನೀಕ್ ಸೊಲ್ಯೂಷನ್ ಆಗಿ ನೀವು ಪ್ರಶ್ನೆಗೆ ಉತ್ತರದಲ್ಲಿ ಬರಿಬೋದು. ಹೀಗೆ ಯಾವುದೇ ಒಂದು ಕಾನ್ಸೆಪ್ಟನ್ನು ನೀವು ಓದಿದಾಗ ನ್ಯೂಸ್ ಪೇಪರಲ್ಲೋ ಮ್ಯಾಗ್ಝೀನಲ್ಲೋ ಎಲ್ಲಿ ಓದಿದ್ರು ಕೂಡ ಇದನ್ನು ನಾನು ಎಲ್ಲಿ ಹೇಗೆ ಬಳಸ್ಕೋಬೋದು ಅನ್ನೋ ಒಂದು ದೃಷ್ಟಿಕೋನದಿಂದ ನೀವು ಯೋಚನೆ ಮಾಡಬೇಕು. ಆ ದೃಷ್ಟಿಕೋನದಿಂದ ನೆನ್ಪಿಟ್ಕೊಳಕ್ಕೆ ಪ್ರಯತ್ನ ಮಾಡಿ. ಮುಂದೆ ಚರ್ಚೆ ಮಾಡ್ತಿರೋಂಥ ಆರ್ಟಿಕಲ್ ವೆರಿ ಸಿವಿಯರ್ ಸೈಕ್ಲೋನ್ ಯಾಸ್ ಟು ಹಿಟ್ ನಾರ್ತ್ ಒಡಿಸ್ಸಾ ಕೋಸ್ಟ್. ನಾವೀಗಾಗಲೇ ಸೈಕ್ಲೋನ್ ತೋತೆ ವಿಚಾರದಲ್ಲಿ ಟ್ರಾಪಿಕಲ್ ಸೈಕ್ಲೋನ್ ಬಗ್ಗೆ ನಿರ್ದಿಷ್ಟವಾಗಿ ತುಂಬ ಚರ್ಚೆ ಮಾಡಿದ್ದೀವಿ. ಇದು ನಿಮ್ಮ ಪ್ರಿಲಿಮ್ ಸಿಲೆಬಸ್ ಹಾಗೂ ಜನರಲ್ ಸ್ಟಡೀಸ್ ಪೇಪರ್ 1 ಕೆಳಗೆ ಬರುವಂಥ ಆರ್ಟಿಕಲ್. ಸೈಕ್ಲೋನ್ ತೋತೆ ಹಾಗೂ ಸೈಕ್ಲೋನ್ ಯಾಸ್ಗೂ ಏನು ವ್ಯತ್ಯಾಸ ಇದೆ? ಸೈಕ್ಲೋನ್ ತೋತೆ ಹುಟ್ಟಿದ್ದು ಅರೇಬಿಯನ್ ಸಿಯಲ್ಲಿ, ಅದೇ ಸೈಕ್ಲೋನ್ ಯಾಸ್ ಹುಟ್ತಾ ಇರುವಂಥದ್ದು ಬೇ ಆಫ್ ಬೆಂಗಾಲ್ ಒಳಗೆ. ಸಾಮಾನ್ಯವಾಗಿ ಭಾರತದಲ್ಲಿ ಪ್ರೀ ಮಾನ್ಸೂನ್ ಅಂದರೆ ಜೂನಲ್ಲಿ ನಮ್ಮ ಮಾನ್ಸೂನ್ ಆರಂಭ ಆಗುತ್ತೆ. ಅದಕ್ಕಿಂತ ಮುಂಚೆ ಸೈಕ್ಲೋನ್ ಬರೋದು ಸಹಜ. ಸೊ ಅರೇಬಿಯನ್ ಸಿ ಆದಮೇಲೆ ಈಗ ಬೇ ಆಫ್ ಬೆಂಗಾಲ್ ಮೂಲಕ ಹೊಸ ಒಂದು ಟ್ರಾಪಿಕಲ್ ಸೈಕ್ಲೋನ್ ಬರ್ತಾ ಇದೆ. ಅದರ ಹೆಸರು ಸೈಕ್ಲೋನ್ ಯಾಸ್. ಸೈಕ್ಲೋನ್ ಯಾಸ್ನ ವೆರಿ ಸಿವಿಯರ್ ಸೈಕ್ಲೋನ್ ಅಂತ ಕ್ಯಾಟಗರೈಸ್ ಮಾಡ್ತಾ ಇದ್ದಾರೆ. ಅಂದರೆ ಆರಂಭ ಆದಾಗ ಅದೊಂದು ಡಿಪ್ರೆಷನ್ ಆಗಿತ್ತು, ಈಗ ವೆರಿ ಸಿವಿಯರ್ ಸೈಕ್ಲೋನ್ ಆಗುತ್ತೆ. ಇವತ್ತು ಅಂದರೆ 24th ಮೇ ಅಷ್ಟೊತ್ತಿಗೆ ಅದು ವೆರಿ ಸಿವಿಯರ್ ಸೈಕ್ಲೋನಿಕ್ ಸ್ಟಾರ್ಮ್ ಆಗುತ್ತೆ ಅಂತ ಇಂಡಿಯನ್ ಮೆಟೀರಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಮಾಹಿತಿಯನ್ನು ಕೊಟ್ಟಿದೆ. ಈ ಸೈಕ್ಲೋನ್ ಯಾಸ್, ಈ ಚಂಡಮಾರುತದ ರಚನೆ ಆರಂಭ ಆದಾಗ ಅದು ಕೇವಲ ಡಿಪ್ರೆಷನ್ ಆಗಿತ್ತು. ಅಂದರೆ 31 to 50 km/h ಸ್ಪೀಡಲ್ಲಿ ಮಾತ್ರ ಇತ್ತು. ಆದರೆ ಆಗಲೇ ಇದು ನಿನ್ನೆ 40 to 50 km/h ಸ್ಪೀಡ್ಗೆ ಹೋಗ್ತಾ ಇದು 90 to 100 ಅಂದರೆ ಇವತ್ತು 90 to 100 km/h ಸ್ಪೀಡ್ಗೆ ಹೋಗುತ್ತೆ. ನಾಡಿದ್ದು 155 to 165 km/h ಸ್ಪೀಡ್ಗೆ ಹೋಗುತ್ತೆ ಅಂತ IMD ನಮಗೆ ಮಾಹಿತಿಯನ್ನು ಕೊಡ್ತಾ ಇದೆ. ಸೊ ಇದು ವೆರಿ ಸಿವಿಯರ್ ಸೈಕ್ಲೋನಿಕ್ ಸ್ಟಾರ್ಮ್ ಆಗಿ ಮಾರ್ಪಾಡಾಗ್ತಾ ಇದೆ. ನಾವೀಗಾಗಲೇ ಒಂದು ಟ್ರಾಪಿಕಲ್ ಸೈಕ್ಲೋನ್ಗೆ, ಚಂಡಮಾರುತಕ್ಕೆ ಹೇಗೆ ಹೆಸರಿಡಲಾಗುತ್ತೆ ಅಂತ ಚರ್ಚೆ ಮಾಡಿದ್ದೀವಿ. ನಾರ್ತ್ ಇಂಡಿಯನ್ ಓಷನಲ್ಲಿ ಹೀಗೆ 13 ದೇಶಗಳಿದೆ. ಪ್ರತಿಯೊಂದು ದೇಶ ಕೂಡ 13 ಹೆಸರುಗಳನ್ನು ಕೊಟ್ಟು ಈ ರೀತಿ ಒಂದು ಪಟ್ಟಿಯನ್ನು ಮಾಡಲಾಗುತ್ತೆ. ಮೊದಲ ಲಿಸ್ಟ್, ಇಲ್ಲಿ ಲಿಸ್ಟ್ 1 ಏನು ಕಾಣ್ತಾ ಇದೆ ಅದರಲ್ಲಿರುವಂಥ ಹೆಸರುಗಳನ್ನೆಲ್ಲ ಮುಗಿಸಿ ನಂತರ ಲಿಸ್ಟ್ 2ಗೆ ಹೋಗಲಾಗುತ್ತೆ. ಸೈಕ್ಲೋನ್ ತೋತೆಯ ಹೆಸರು ಬಂದಿದ್ದು ಮಯನ್ಮಾರಿಂದ, ಅಲ್ಲಿ ಒಂದು ಲಿಸರ್ಡ್ನ ಮೇಲೆ ಇಟ್ಟಿರುವಂಥ ಹೆಸರು. ಈಗ ಯಾಸ್ ಬಂದಿದೆ, ಯಾಸ್ ಅನ್ನೋ ಹೆಸರು ಬಂದಿರೋದು ಓಮನ್ನಿಂದ. ಇದರ ಅರ್ಥ ಏನು? ಅ ಟ್ರೀ ವಿತ್ ಗುಡ್ ಫ್ರೇಗ್ರೆನ್ಸ್. ನಾವೇನು ಮಲ್ಲಿಗೆ ಅಂತ ಎಲ್ಲಿ ಕರಿತೀವಿ ಅದಕ್ಕೆ ಈಕ್ವಲೆಂಟ್ ಆಗಿರುವಂಥ ಒಂದು ಮರಕ್ಕೆ ಯಾಸ್ ಅಂತ ಕರೆಯಲಾಗುತ್ತೆ ಓಮನಲ್ಲಿ. ಆ ಹೆಸರಿನ ಮೇಲೆ ಈಗ ಈ ಚಂಡಮಾರುತಕ್ಕೆ ಹೆಸರನ್ನು ಇಡಲಾಗಿದೆ.
ಟ್ರಾಪಿಕಲ್ ಸೈಕ್ಲೋನ್ ಅಂದರೆ ಏನು, ಅದರ ರಚನೆ ಹೇಗಾಗುತ್ತೆ, ಅದರ ಬಗ್ಗೆ ಇನ್ನಷ್ಟು ಭೌಗೋಳಿಕ ಮಾಹಿತಿಗಳಿಗಾಗಿ 17th ಮೇ ಸಂಚಿಕೆಯನ್ನು ನೀವು ರೆಫರ್ ಮಾಡ್ಬೋದು. ಹಾಗೆ ಸೈಕ್ಲೋನ್ಗೆ ಹೇಗೆ ಹೆಸರಿಡ್ತಾರೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ 19th ಮೇ ಸಂಚಿಕೆಯನ್ನು ನೋಡ್ಬೋದು. ನಾವು ಇದೇ ಟ್ರಾಪಿಕಲ್ ಸೈಕ್ಲೋನ್ನ ವಿಷಯವಾಗಿ ಒಂದು ಪ್ರಶ್ನೆಯನ್ನು ಚರ್ಚೆ ಮಾಡಿದ್ವಿ. ಅದರಲ್ಲಿ ಒಂದು ಕಾನ್ಸೆಪ್ಟ್ನ ವಿಚಾರವಾಗಿ ತುಂಬ ಕನ್ಫ್ಯೂಷನ್ ಕಂಡು ಬಂದಿತ್ತು ಕಮೆಂಟ್ ಸೆಕ್ಷನಲ್ಲಿ. ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ಟ್ರಾಪಿಕಲ್ ಸೈಕ್ಲೋನ್ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ, ಸದರ್ನ್ ಹೆಮಿಸ್ಫಿಯರಲ್ಲಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ. ಇದು ಒಂದು ಫ್ಯಾಕ್ಟ್ ಅಂತ ನಾನು ಹೇಳಿದೆ. ಆದರೆ ಈ ಫ್ಯಾಕ್ಟ್ ಇನ್ನೊಂದು ಫ್ಯಾಕ್ಟ್ ಜೊತೆ ನೀವು ಕನ್ಫ್ಯೂಸ್ ಮಾಡ್ಕೊತಾ ಇದ್ರೆ. ಯಾವ ಫ್ಯಾಕ್ಟ್? ಭೂಮಿ ತಂದೆ ಆಕ್ಸಿಸ್ ಮೇಲೆ ವೆಸ್ಟ್ ಟು ಈಸ್ಟ್ ರೊಟೇಟ್ ಆಗ್ತಾ ಇದೆ ಅಲ್ವಾ, ಅದರಿಂದಾಗಿ ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ಗಾಳಿ ರೈಟ್ ಸೈಡ್ಗೆ ಡಿಫ್ಲೆಕ್ಟ್ ಆಗುತ್ತೆ, ಅದೇ ಸದರ್ನ್ ಹೆಮಿಸ್ಫಿಯರಲ್ಲಿ ಲೆಫ್ಟ್ ಸೈಡ್ಗೆ ಡಿಫ್ಲೆಕ್ಟ್ ಆಗುತ್ತೆ. ಈಗ ಭೂಮಿಯ ಮೇಲೆ ಕೊರಿಯೋಲಿಸ್ ಫೋರ್ಸ್ ಇಲ್ಲೇ ಇಲ್ಲ ಅಂತ ಅಂದ್ಕೊಳ್ಳಿ. ನೀವು ಒಂದು ವಸ್ತುವನ್ನು ಈಕ್ವೇಟರಿಂದ ನಾರ್ದರ್ನ್ ಹೆಮಿಸ್ಫಿಯರ್ ಕಡೆಗೆ ದೂಕಿದ್ರೆ ಇದು ಡೈರೆಕ್ಟಾಗಿ ಹೀಗೆ ಹೋಗ್ತಾ ಇತ್ತು, ಹಾಗೆ ಸದರ್ನ್ ಹೆಮಿಸ್ಫಿಯರ್ಗೆ ಹೀಗೆ ಡೈರೆಕ್ಟಾಗಿ ಹೋಗ್ತಾ ಇತ್ತು. ಆದರೆ ಈಗ ಆಗ್ತಾ ಇಲ್ಲ. ಕೊರಿಯೋಲಿಸ್ ಫೋರ್ಸಿಂದಾಗಿ ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ರೈಟ್ ಸೈಡ್ಗೆ ಡಿಫ್ಲೆಕ್ಟ್ ಆಗುತ್ತೆ, ಹಾಗೆ ಲೆಫ್ಟ್ ಸೈಡ್ಗೆ ಡಿಫ್ಲೆಕ್ಟ್ ಆಗುತ್ತೆ ಸದರ್ನ್ ಹೆಮಿಸ್ಫಿಯರಲ್ಲಿ. ಈಗ ನಾವು ಇದೇ ವಿಚಾರವನ್ನು ಟ್ರಾಪಿಕಲ್ ಸೈಕ್ಲೋನ್ ಬಗ್ಗೆ ಚರ್ಚೆ ಮಾಡೋಣ. ಟ್ರಾಪಿಕಲ್ ಸೈಕ್ಲೋನಲ್ಲಿ ಮಧ್ಯದಲ್ಲಿ ಲೋ ಪ್ರೆಷರ್ ಇರುತ್ತೆ, ಹೀಗೆ ಸುತ್ತ ಹೈ ಪ್ರೆಷರ್ ಇರುತ್ತೆ. ಡೈರೆಕ್ಟಾಗಿ ಗಾಳಿ ಹೈ ಪ್ರೆಷರಿಂದ ಲೋ ಪ್ರೆಷರ್ಗೆ ಬೀಸ್ಬೋದಿತ್ತು. ಆದರೆ ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ಕೊರಿಯೋಲಿಸ್ ಫೋರ್ಸಿಂದ ಈ ಸುತ್ತ ಇರುವಂಥ ಗಾಳಿ ಸ್ಲೈಟ್ಲಿ ರೈಟ್ ಸೈಡ್ಗೆ ಡಿಫ್ಲೆಕ್ಟ್ ಆಗುತ್ತೆ. ಅಂದರೆ ಗಾಳಿ ಡೈರೆಕ್ಟಾಗಿ ಬರೋಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ, ಆದರೆ ರೈಟ್ ಸೈಡ್ ಡಿಫ್ಲೆಕ್ಟ್ ಆಗ್ತಾ ಇರುತ್ತೆ ಕೊರಿಯೋಲಿಸ್ ಫೋರ್ಸಿಂದಾಗಿ. ಇದರಿಂದಾಗಿ ಒಂದು ಟ್ವಿಸ್ಟ್ ಮೋಷನ್ ಕ್ರಿಯೇಟ್ ಆಗಿ ಸ್ಪಿನ್ ಆಗೋಕ್ಕೆ ಆರಂಭ ಆಗುತ್ತೆ. ಆವಾಗ ಚಂಡಮಾರುತದ ಕ್ರಿಯೇಷನ್ ಆಗುತ್ತೆ. ಆ್ಯಂಟಿ ಕ್ಲಾಕ್ ವೈಸ್ ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ರಚನೆ ಆಗುತ್ತೆ, ಹೀಗೆ ಸದರ್ನ್ ಹೆಮಿಸ್ಫಿಯರಲ್ಲಿ ಕ್ಲಾಕ್ ವೈಸ್ ರಚನೆ ಆಗುತ್ತೆ. ಈ ಎರಡೂ ಮಾಹಿತಿಗಳನ್ನ ಕನ್ಫ್ಯೂಸ್ ಮಾಡ್ಕೋಬೇಡಿ. ಇನ್ನಷ್ಟು ಸ್ಪಷ್ಟತೆ ಈ ಎಕ್ಸ್ಪ್ಲನೇಷನಿಂದ ನಿಮಗೆ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ. ಮುಂದೆ ಚರ್ಚೆ ಮಾಡ್ತಾ ಇರುವಂಥದ್ದು ಎಡಿಟೋರಿಯಲ್ ಆರ್ಟಿಕಲ್ ಅನದರ್ ಚಾಲೆಂಜ್. ಇದು ಜನರಲ್ ಸ್ಟಡೀಸ್ ಪೇಪರ್ 2 ಗವರ್ನೆನ್ಸ್ ಕೆಳಗೆ ಬರುತ್ತೆ, ಹಾಗೆ ಜನರಲ್ ಸ್ಟಡೀಸ್ ಪೇಪರ್ 3 ಪ್ರಿಲಿಮ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೆಳಗೆ ಕೂಡ ಬರುತ್ತೆ. ಇಲ್ಲಿ ಮ್ಯೂಕೋರ್ ಮೈಕೋಸಿಸ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. 21st ಮೇ ಸಂಚಿಕೆಯಲ್ಲಿ ನಾವು ಈಗಾಗಲೇ ಮ್ಯೂಕೋರ್ ಮೈಕೋಸಿಸ್ ಬಗ್ಗೆ ದೀರ್ಘವಾಗಿ ವಿವರವಾಗಿ ಚರ್ಚೆ ಮಾಡಿದ್ದೀವಿ. ಈ ಮ್ಯೂಕೋರ್ ಮೈಕೋಸಿಸ್ ಅನ್ನುವಂಥದ್ದು ಗ್ರೂಪ್ ಆಫ್ ಮೌಲ್ಸ್ ಕಾಲ್ಡ್ ಮ್ಯೂಕೋರ್ ಮೈಸಿಟಿಸ್, ಬ್ಲ್ಯಾಕ್ ಫಂಗಸ್ ಅಂತ ಕೂಡ ಕರೆಯಲಾಗುತ್ತೆ. ಈ ಫಂಗಸ್ನ ಕಾರಣದಿಂದ ಆಗ್ತಾ ಇರುವಂಥ ಒಂದು ಇನ್ಫೆಕ್ಷನ್ ಕೋವಿಡ್-19 ಯಾರಿಗಾಗಿದೆ, ಎಸ್ಪೆಷಲಿ ಯಾರಿಗೆ ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಇದ್ದು ಸೀರಿಯಸ್ ಕಂಡೀಷನಲ್ಲಿದ್ದು ಅವ್ರಿಗೆ ಸ್ಟೆರಾಯ್ಡ್ ಥೆರಪಿಯನ್ನು ಕೊಡಲಾಗ್ತಾ ಇದೆ, ಅವರಿಗೆ ಈ ಮ್ಯೂಕೋರ್ ಮೈಕೋಸಿಸ್ನ ಒಂದು ವಲ್ನರಬಿಲಿಟಿ ಜಾಸ್ತಿ ಇದೆ. ಅವರಲ್ಲಿ ನಾವು ಇದನ್ನು ಜಾಸ್ತಿ ನೋಡ್ತಾ ಇದ್ದೀವಿ. ಯಾರಿಗೆ ತಮ್ಮ ಬ್ಲಡ್ ಶುಗರ್ ಕಂಟ್ರೋಲಲ್ಲಿ ಇರುತ್ತೆ ಅವ್ರಿಗೂ ಕೂಡ ಸರಿಯಾಗಿ ಸ್ಟೆರಾಯ್ಡ್ಸ್ನ ಕೊಡಲಿಲ್ಲ ಅಂತಂದರೆ ಅದರಿಂದ ಕೂಡ ಮ್ಯೂಕೋರ್ ಮೈಕೋಸಿಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಹಾಗಾಗಿ ಈಗ ಕೇಸಸ್ ಜಾಸ್ತಿ ನೋಡ್ತಾ ಇದ್ದೀವಿ. ಅದರಿಂದಾಗಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಮ್ಯೂಕೋರ್ ಮೈಕೋಸಿಸ್ನ ಎಪಿಡೆಮಿಕ್ ಡಿಸೀಸಸ್ ಆ್ಯಕ್ಟ್ ಕೆಳಗೆ ನೋಟಿಫೈಯಬಲ್ ಡಿಸೀಸ್ ಅಂತ ಅನೌನ್ಸ್ ಮಾಡಿ ಅಂತ ಒಂದು ಗೈಡ್ಲೈನ್ಸ್ನ ಕೊಟ್ಟಿತ್ತು. ಇದೇ ವಿಷಯವಾಗಿ ಇನ್ನೂ ವಿವರವಾಗಿ ಇಲ್ಲಿ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ. ಯಾರಿಗೆ ಕೋವಿಡ್-19 ಸಿವಿಯರ್ ಆಗಿರುತ್ತೆ ಅವರಿಗೆ ಸಿಸ್ಟಮಿಕ್ ಇನ್ಫ್ಲಮೇಟರಿ ರೆಸ್ಪಾನ್ಸ್ ಆಗಿ ಅದರಿಂದಾಗಿ ಲಂಗ್ ಇಂಜುರಿ ಹಾಗೂ ಮಲ್ಟಿ ಸಿಸ್ಟಮ್ ಆರ್ಗನ್ ಡಿಸ್ಫಂಕ್ಷನ್ ಆಗುತ್ತೆ. ಇದಕ್ಕೆ WHO ಕಾರ್ಟಿಸ್ಟೆರಾಯ್ಡ್ಸ್ ಅಂದರೆ ಸ್ಟೆರಾಯ್ಡ್ಸ್ ಕೊಡೋದಕ್ಕೆ ಅಲೋ ಮಾಡಿದ್ರು ಕೂಡ ಇದನ್ನು ನಾನ್ ಸಿವಿಯರ್ ಪೇಷಂಟ್ಸ್ಗೆ ಕೊಡಬಾರ್ದು. ಆದರೂ ಕೂಡ ಸ್ಟೆರಾಯ್ಡ್ಸ್ನ ಬಳಕೆ ಆಗ್ತಾ ಇದೆ. ಯಾಕೆ ಆಗ್ತಾ ಇದೆ? ಕೋವಿಡ್-19 ಕಾಯಿಲೆ ಹೇಗಿದೆ ಅಂತಂದರೆ ಇದಕ್ಕೆ ಇದೇ ಮದ್ದು ಅಂತ ಸರಿಯಾದ ಮೆಡಿಸಿನ್ ಇಲ್ಲ. ಸೊ ಸರಿಯಾದ ಗೈಡ್ಲೈನ್ಸ್ ಅವೈಲೇಬಲ್ ಇಲ್ಲ. ಇದೇ ಕಾರಣದಿಂದಾಗಿ ಸ್ಟೆರಾಯ್ಡ್ಸ್ನ ಬಳಕೆ ಹೇಗೆ ಎಷ್ಟಾಗಬೇಕಿತ್ತು ಅದಕ್ಕಿಂತ ಜಾಸ್ತಿ ಆಗ್ತಾ ಇದೆ. ಇಂಡಿಸ್ಕ್ರಿಮಿನೇಟ್ ಡ್ರಗ್ ಯೂಸ್ ಆಗ್ತಾ ಇದೆ. ಈಗ ಮ್ಯೂಕೋರ್ ಮೈಕೋಸಿಸ್ ಇನ್ಫೆಕ್ಷನ್ ಇಷ್ಟು ಕೇಸಸ್ ಆಗ್ತಾ ಇರೋದಕ್ಕೆ ಇದೇ ಕಾರಣ. ಹಾಗಾಗಿ ಮೊದಲು ನಾವು ಎಚ್ಚೆತ್ಕೋಬೇಕು. ಅಂದರೆ ಮ್ಯೂಕೋರ್ ಮೈಕೋಸಿಸ್ ಯಾರಿಗೆ ಜಾಸ್ತಿ ಆಗ್ತದೆ? ಡಯಾಬಿಟಿಸ್ ಇರೋರಿಗೆ. ಸೊ ಅವರಿಗೆ ಮೊದಲು ವ್ಯಾಕ್ಸಿನೇಷನ್ ಮುಟ್ಟೋದಕ್ಕೆ ನಾವು ಸಹಾಯ ಮಾಡಬೇಕು. ಎರಡನೇದು, ಈ ಮ್ಯೂಕೋರ್ ಮೈಕೋಸಿಸ್ನ ಟ್ರೀಟ್ ಮಾಡೋದಕ್ಕೆ ಏನು ಮೆಡಿಸಿನ್ ಅವಶ್ಯಕತೆ ಇದೆ ಅದರ ಅವೈಲಬಿಲಿಟಿ ಜಾಸ್ತಿ ಮಾಡಬೇಕು. ಈ ವಿಷಯದಲ್ಲಿ ಈಗಾಗಲೇ ಪಾಸಿಟಿವ್ ರೆಸ್ಪಾನ್ಸ್ನ ನೋಡ್ತಾ ಇದ್ದೀವಿ ನಾವು. ಭಾರತದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ನ ಈಗಾಗಲೇ ಜಾಸ್ತಿ ಮಾಡಿದ್ದಾರೆ, ಲೈಸೆನ್ಸಿಂಗ್ ಕೂಡ ಜಾಸ್ತಿ ಮಾಡ್ತಾ ಇದ್ದಾರೆ. ಸೊ ಈ ಎರಡು ಸ್ಟೆಪ್ಸ್, ಒಂದು ವ್ಯಾಕ್ಸಿನೇಷನ್, ಇನ್ನೊಂದು ಡ್ರಗ್ ಪ್ರೊಡಕ್ಷನ್, ಇವೆರಡರ ಮೂಲಕ ನಾವು ಈಗ ಬಂದಿರುವಂಥ ಮ್ಯೂಕೋರ್ ಮೈಕೋಸಿಸ್ ಸಮಸ್ಯೆಯನ್ನು ಎದುರಿಸಬೇಕು ಅಂತ ಈ ಆರ್ಟಿಕಲಲ್ಲಿ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ. ಮುಂದೆ ಚರ್ಚೆ ಮಾಡ್ತಾ ಇರುವಂಥ ಆರ್ಟಿಕಲ್ ಜನರಲ್ ಸ್ಟಡೀಸ್ ಪೇಪರ್ 3 ಎಕಾನಮಿ ಹಾಗೂ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಿದ್ದು ದ ಮೆನಿ ಬೆನಿಫಿಟ್ಸ್ ಆಫ್ ಆನ್ ಎಕೋ ಟ್ಯಾಕ್ಸ್. ಇಲ್ಲಿ ಎನ್ವಿರಾನ್ಮೆಂಟಲ್ ಟ್ಯಾಕ್ಸ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಮೊದಲಿಗೆ ನಮ್ಮ ದೇಶದ ಹೆಲ್ತ್ ಎಕ್ಸ್ಪೆಂಡಿಚರ್ ಎಷ್ಟು ಅಂತ ಚರ್ಚೆ ಮಾಡ್ತಾ ಇದ್ದಾರೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನ ಡೇಟಾ ಪ್ರಕಾರ ನಮ್ಮ ಇಡೀ ಜನಸಂಖ್ಯೆಯಲ್ಲಿ 10% ಜಾಸ್ತಿ ಹೌಸ್ ಹೋಲ್ಡ್ ಎಕ್ಸ್ಪೆಂಡಿಚರ್ ಒಳಗೆ ಹೆಲ್ತ್ಗೆ ಖರ್ಚು ಮಾಡ್ತಾ ಇರುವಂಥವರು 25%. ಇದು 2011ನ ಸೆನ್ಸಸ್ ಪ್ರಕಾರ. ಅದರಲ್ಲೂ ಹೀಗೆ ಖರ್ಚು ಮಾಡ್ತಾ ಇರೋರಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಜಾಸ್ತಿ ಪರ್ಸೆಂಟೇಜ್ ಇದ್ದಾರೆ ನಗರ ಪ್ರದೇಶಗಳಿಗಿಂತ. ನಮ್ಮ ದೇಶದ ಎಕನಾಮಿಕ್ ಸರ್ವೆ 2019-2020 ಪ್ರಕಾರ ಪಬ್ಲಿಕ್ ಸ್ಪೆಂಡಿಂಗ್ 1 ಇಂದ 2.5 to 3% GDP ಆಗಬೇಕು.
ಇದೇ ವಿಷಯವನ್ನು ನ್ಯಾಷನಲ್ ಹೆಲ್ತ್ ಪಾಲಿಸಿ 2017 ಕೂಡ ಹೇಳಿದ್ದಾರೆ. ಹೀಗೆ ಖರ್ಚು ಮಾಡೋದ್ರಿಂದ ಸರ್ಕಾರ ನಾವು ಏನು ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಮಾಡ್ತಾ ಇದ್ವಿ ಅದರಲ್ಲಿ ತುಂಬ ಕಮ್ಮಿ ಆಗುತ್ತೆ. 65 to 30% ಕಮ್ಮಿ ಆಗುತ್ತೆ. ನಾವು ಒಂದೇ ಇಲ್ಲಿ ನಾಗರಿಕರ ಬಗ್ಗೆ ಹೇಳ್ತಾ ಇರುವಂಥದ್ದು. ನಾಗರಿಕರು ಏನು ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಮಾಡ್ತಾ ಇದ್ದಾರೆ ಹೆಲ್ತ್ ಕೇರ್ಗೋಸ್ಕರ ಅಂತ ಅದರಲ್ಲಿ ಕಮ್ಮಿ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ರೀತಿ ಪಬ್ಲಿಕ್ ಸ್ಪೆಂಡಿಂಗ್ ಜಾಸ್ತಿ ಮಾಡಬೇಕು ಅಂತಂದರೆ ಸರ್ಕಾರಕ್ಕೆ ಜಾಸ್ತಿ ಹಣ ಸಿಗಬೇಕು. ಸರ್ಕಾರಕ್ಕೆ ಎಲ್ಲಿಂದ ಹಣ ಸಿಗುತ್ತೆ? ಟ್ಯಾಕ್ಸಿಂದ ಸಿಗುತ್ತೆ. ಸೊ ಒಂದು ಕಡೆ ಕೋವಿಡ್-19 ಪ್ಯಾಂಡಮಿಕ್ನ ಮಧ್ಯದಲ್ಲಿ ಎಲ್ಲ ದೇಶಗಳು ಪರಿಸರ ಸಂರಕ್ಷಣೆ ಬಗ್ಗೆ, ಕ್ಲೈಮೇಟ್ ಚೇಂಜ್ ಬಗ್ಗೆ ಮತ್ತೆ ಯೋಚನೆ ಮಾಡುವಂಥ ಪರಿಸ್ಥಿತಿ ಬಂದರೆ ಅದರಿಂದಾನೇ ನಾವು ಎನ್ವಿರಾನ್ಮೆಂಟಲ್ ಟ್ಯಾಕ್ಸ್ನ ಉಪಯೋಗಿಸ್ಕೊಂಡು ಯಾಕೆ ಹೆಲ್ತ್ ಕೇರ್ ಮೇಲೆ ಖರ್ಚು ಮಾಡಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ನ ಈ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ನಾವು ಏನೇನು ಸುಧಾರಣೆಗಳನ್ನ ತೊಗೊಂಬರ್ಬೋದು, ಪರಿಸರಕ್ಕೆ ಏನು ಹಾನಿ ಮಾಡ್ತಾ ಇರ್ತವೆ ಆ ವಿಷಯವಾಗಿ ಸರ್ಕಾರ ಏನಾದ್ರು ಸಬ್ಸಿಡೀಸ್ ಕೊಡ್ತಾ ಇದ್ರೆ ಅದನ್ನು ಮೊದಲು ಎಲಿಮಿನೇಟ್ ಮಾಡಬೇಕು. ಇರುವಂಥ ಟ್ಯಾಕ್ಸಸ್ನ ಎನ್ವಿರಾನ್ಮೆಂಟಲಿ ಸಪೋರ್ಟಿವ್ ಮ್ಯಾನರಲ್ಲಿ ರೀಸ್ಟ್ರಕ್ಚರಿಂಗ್ ಮಾಡಬೇಕು. ನೀವು ಎನ್ವಿರಾನ್ಮೆಂಟಲ್ ಟ್ಯಾಕ್ಸಸ್ನ ಹಾಕಬೇಕು. ಏನೇನು ಎನ್ವಿರಾನ್ಮೆಂಟಲ್ ಟ್ಯಾಕ್ಸ್ ಅಥವಾ ಎಕೋ ಟ್ಯಾಕ್ಸ್ಗಳನ್ನ ಹಾಕ್ಬೋದು? ಮೊದಲನೇದು ಟ್ರಾನ್ಸ್ಪೋರ್ಟ್ ಸೆಕ್ಟರಲ್ಲಿ ವೆಹಿಕಲ್ಸ್ ಮೇಲೆ ಡಿಫ್ರೆನ್ಷಿಯಲ್ ಟ್ಯಾಕ್ಸೇಷನ್ನ ಹಾಕ್ಬೋದು. ಇದು ಮೊದಲನೇದು. ಎರಡನೇದು ಎನರ್ಜಿ ಸೆಕ್ಟರಲ್ಲಿ ಹಾಕ್ಬೋದು. ಮೂರನೇದು ವೇಸ್ಟ್ ಜನರೇಷನ್ ಹಾಗೂ ಯೂಸ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಮೇಲೆ ಹಾಕ್ಬೋದು. ಈ ರೀತಿ ಟ್ಯಾಕ್ಸ್ ಹಾಕೋದ್ರಿಂದ ನಮಗೆ GDP ಮೇಲೆ ಎಫೆಕ್ಟ್ ಆಗಲ್ವಾ ಅನ್ನೋ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಈಗ ಉದಾಹರಣೆಗೆ ನೀವು ಡೀಸೆಲ್ ಗಾಡಿ ಮೇಲೆ ಟ್ಯಾಕ್ಸ್ ಹಾಕಿದ್ರಿ ಅಂತ ಅಂದ್ಕೊಳ್ಳಿ. ಅದರ ಬೆಲೆ ಜಾಸ್ತಿ ಆಯಿತು ಅಂತ ಜನ ಡೀಸೆಲ್ ಗಾಡಿಯನ್ನು ತೊಗೊಳೋದೇ ಬಿಡ್ಬೋದು. ಸೊ GDP ಮೇಲೆ ಇದರಿಂದ ಎಫೆಕ್ಟ್ ಆಗಲ್ವಾ ಅನ್ನೋ ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳ್ತಾ ಇದ್ದಾರೆ. ಆದರೆ ಉದಾಹರಣೆಗೆ ಇಲ್ಲಿ ಯುರೋಪಿಯನ್ ಎಕ್ಸ್ಪೀರಿಯನ್ಸ್ನ ಕೊಡ್ತಾ ಇದ್ದಾರೆ. ಈ ರೀತಿ ಒಂದು ಟ್ಯಾಕ್ಸ್ ಹಾಕೋದ್ರಿಂದ ಏನು ಇಂಪ್ಯಾಕ್ಟ್ ಆಗುತ್ತೆ ಅದು ಕೇವಲ ನೆಗ್ಲಿಜಿಬಲ್ ಇದೆ ಹಾಗೂ ಟೆಂಪರರಿ ಇದೆ. ಯಾಕಂದರೆ ಅದರ ಜೊತೆ ರೆವಿನ್ಯೂ ಕೂಡ ಜನರೇಟ್ ಆಗುತ್ತೆ. ಹಾಗಾಗಿ ಭಾರತಕ್ಕೆ ಇದು ಸರಿಯಾದ ಸಮಯ. ಎನ್ವಿರಾನ್ಮೆಂಟಲ್ ಫಿಸ್ಕಲ್ ರಿಫಾರ್ಮ್ಸ್, ಎನ್ವಿರಾನ್ಮೆಂಟಲ್ ಟ್ಯಾಕ್ಸ್ ಬಗ್ಗೆ ನಾವು ಯೋಚನೆ ಮಾಡುವಂಥ ಸರಿಯಾದ ಸಮಯ ಬಂದಿದೆ. ಇದರಿಂದಾಗಿ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಕಮ್ಮಿ ಆಗುತ್ತೆ ಹಾಗೂ ಅದೇ ಹಣವನ್ನು ಉಪಯೋಗಿಸ್ಕೊಂಡು ನಾವು ಹೆಲ್ತ್ ಸೆಕ್ಟರ್ನ ಕೂಡ ಫೈನಾನ್ಸ್ ಮಾಡ್ಬೋದು ಅಂತ ಈ ಆರ್ಟಿಕಲ್ ಒಳಗೆ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ. ಮುಂದೆ ಚರ್ಚೆ ಮಾಡ್ತಾ ಇರುವಂಥ ಆರ್ಟಿಕಲ್ ಡಿಫ್ಲೇಟಿಂಗ್ ಇಂಡಿಯಾಸ್ ಕೋವಿಡ್ ಬ್ಲ್ಯಾಕ್ ಮಾರ್ಕೆಟ್ ಬೂಮ್, ಜನರಲ್ ಸ್ಟಡೀಸ್ ಪೇಪರ್ 2 ಗವರ್ನೆನ್ಸ್ ಕೆಳಗೆ ಈ ಆರ್ಟಿಕಲ್ ಬರುತ್ತೆ. ಕೋವಿಡ್-19 ಸೆಕೆಂಡ್ ವೇವ್ನ ಕೆಳಗೆ ನಾವು ರೆಮ್ಡೆಸಿವಿರ್, ತೊಕೆಲಿಜುಮಾಬ್ ಈ ಮೆಡಿಸಿನ್ಸ್ ಹಾಗೂ ಆಕ್ಸಿಜನ್ ಸಿಲಿಂಡರ್ಸ್ನ ಡಿಮ್ಯಾಂಡ್ ತುಂಬ ಜಾಸ್ತಿ ನೋಡ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ ಕೆಲವೊಂದು ರ್ಯಾಕೆಟ್ಗಳನ್ನ ಕೂಡ ನೋಡ್ತಾ ಇದ್ವಿ. ಜುಲೈ 2020ಯಲ್ಲಿ ಈ ಔಷಧಿಗಳ ಫೇಕ್ ರ್ಯಾಕೆಟ್ ಎಕ್ಸ್ಪೋಸ್ ಮಾಡಲಾಗಿತ್ತು. ಹಾಗೆ ಆಕ್ಸಿಜನ್ ಸಿಲಿಂಡರ್ಸ್ನ ವಿಷಯದಲ್ಲೂ ಕೂಡ ಈಗ ಬ್ಲ್ಯಾಕ್ ಮಾರ್ಕೆಟಲ್ಲಿ ರೇಟ್ಸ್ ನಡೆದಿದೆ. ಅಂದರೆ ಜನ ಈ ಫೇಕ್ ಮೆಡಿಸಿನ್ಸ್ನ, ಫೇಕ್ ಆಕ್ಸಿಜನ್ ಸಿಲಿಂಡರ್ಸ್ನ ಉಪಯೋಗಿಸಿದ್ದಾರೆ. ಕೆಲವೊಂದು ಕಡೆ ಫೈರ್ ಎಕ್ಸ್ಟಿಂಗ್ವಿಷರ್ಸ್ನ ಆಕ್ಸಿಜನ್ ಸಿಲಿಂಡರ್ ಆಗಿ ಮಾರಿದ್ದಾರೆ. ಸಲೈನ್ ವಾಟರ್ ಬಾಟಲ್ಸ್ನ ರೆಮ್ಡೆಸಿವಿರ್ ಆಗಿ ಮಾರಿದ್ದಾರೆ. ಎಷ್ಟೊಂದು ಹಣವನ್ನು ತೊಗೊಂಡು ಮಾರಿದ್ದಾರೆ. ಜನ ಎಷ್ಟು ಡೆಸ್ಪರೇಟ್ ಆಗಿದ್ದಾರೆ ಅಂತಂದರೆ ಅವ್ರಿಗೆ ಹೊರಗಡೆ ಮೆಡಿಸಿನ್ ಸಿಗದೇ ಇರೋ ಕಾರಣ ಇಲ್ಲಿಂದ ಜಾಸ್ತಿ ಹಣವನ್ನು ಕೊಟ್ಟು ಅವರು ತಗೋತಾ ಇದ್ದಾರೆ. ಈಗ ನಾವು ರೇಟ್ಸ್ ಮಾಡಿರ್ಬೋದು, ಅವ್ರನ್ನ ಕಂಡು ಹಿಡ್ದಿರ್ಬೋದು. ಆದರೆ ದಿಸ್ ಈಸ್ ಎ ಕಂಟ್ರೋಲ್ ಮೆಕ್ಯಾನಿಸಮ್ ದಟ್ ಫಂಕ್ಷನ್ಸ್ ಮಚ್ ಆಫ್ಟರ್ ದ ಡ್ಯಾಮೇಜ್ ಹ್ಯಾಸ್ ಆಲ್ರೆಡಿ ಬೀನ್ ಡನ್. ಅಂದರೆ ಜನ ಈಗಾಗಲೇ ಹಣ ಕಳ್ಕೊಂಡಾಯಿತು, ಆಕ್ಸಿಜನ್ ಸಿಲಿಂಡರ್ಸ್ ಫೇಕ್ ತೊಗೊಂಡಾಯಿತು, ಫೇಕ್ ಮೆಡಿಸಿನ್ಸ್ ತೊಗೊಂಡಾಯಿತು. ಈಗ ನಾವು ಅದನ್ನು ಕಂಟ್ರೋಲ್ ಮಾಡೋಕ್ಕೆ, ನಿಯಂತ್ರಣ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದರೆ ಒಂದು ಮಾಡೆಲ್ ಹೇಗಿರಬೇಕು ಅಂತಂದರೆ ಇಟ್ ಶುಡ್ ಬಿ ಅನ್ ಎಫಿಷಿಯಂಟ್ ಮಲ್ಟಿ ಡೈಮೆನ್ಷನಲ್ ಪ್ರಿವೆಂಟಿವ್ ಮಾಡೆಲ್. ಅಂದರೆ ಇದು ಆಗದೇ ಇರೋ ಥರ ನಮ್ಮ ಗವರ್ನೆನ್ಸ್ ಇರಬೇಕು. ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಸ್ಟೇಟ್ಮೆಂಟ್. ಗವರ್ನೆನ್ಸ್ ಹೇಗಿರಬೇಕು ಅಂತಂದರೆ ರಿಯಾಕ್ಟಿವ್ ಆಗಿರಬಾರ್ದು. ಅಂದರೆ ಸಮಸ್ಯೆ ಬಂದ ಮೇಲೆ ಸಾಲ್ವ್ ಮಾಡುವಂಥದ್ದಲ್ಲ, ಮುಂಚೆನೇ ಅದಕ್ಕೆ ರೆಡಿ ಆಗಿರಬೇಕು, ಪ್ರಿವೆಂಟಿವ್ ಆಗಿರಬೇಕು ಅನ್ನೋಂಥದ್ದು ಗವರ್ನೆನ್ಸ್ ಬಗ್ಗೆ ಮಾಡುವಂಥ ಚರ್ಚೆ. ಹಾಗೆ ನೋಡಿದ್ರೆ ಈ ಔಷಧಿಗಳನ್ನ, ಆಕ್ಸಿಜನ್ ಸಿಲಿಂಡರ್ಸ್ನ ನಿಯಂತ್ರಣ ಮಾಡುವಂಥದ್ದು, ಡಿಸ್ಟ್ರಿಬ್ಯೂಷನ್ ಎಲ್ಲದು ಸರ್ಕಾರದ ಕೆಳಗೆ ಇದೆ. ಡಿಸ್ಟ್ರಿಬ್ಯೂಷನ್ ಆಫ್ ರೆಮ್ಡೆಸಿವಿರ್ ಲೋಕಲ್ ಗೌರ್ಮೆಂಟ್ಸ್ ರಾಜ್ಯದ ಕೆಳಗಡೆ ಇದ್ದರೆ, ಅದೇ ಆಕ್ಸಿಜನ್ ಸಪ್ಲೈಸ್ ಯೂನಿಯನ್ ಬಾಡೀಸ್ ಕೇಂದ್ರ ಸರ್ಕಾರದ ಕೆಳಗಡೆ ಇದೆ. ಆದರೂ ಕೂಡ ಜನ ಹೇಗೆ ಬ್ಲ್ಯಾಕ್ ಮಾರ್ಕೆಟಿಂದ ತೊಗೊತಾ ಇದ್ದಾರೆ, ಅದು ಪ್ರೆಷರ್ಸ್ನ ಕಾರಣದಿಂದಾಗಿ. ಈಗ ಪರಿಸ್ಥಿತಿ ಹೇಗಿದೆ ಅಂತಂದರೆ ಆಡಳಿತದ ಒಳಗೆ ಏನು ಹೆಲ್ಪ್ಲೈನ್ ನಂಬರ್ಸ್ ಇದ್ದಾವೆ ಅವನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಅವನ್ನ ಕನೆಕ್ಟ್ ಮಾಡೋದೇ ತುಂಬ ಕಷ್ಟ ಆಗಿದೆ. ತುಂಬ ಜಾಸ್ತಿ ಕೇಸಸ್ ಇರೋ ಕಾರಣದಿಂದಾಗಿ. ಕನೆಕ್ಟ್ ಆಯಿತು ಅಂತಲೇ ಇಟ್ಕೊಳ್ಳಿ, ಇನ್ಅಡಿಕ್ವೇಸಿ ಆಫ್ ರಿಸೋರ್ಸಸ್ ಎಷ್ಟು ಕಮ್ಮಿ ಇದೆ ಸಂಪನ್ಮೂಲಗಳು ಅಂತಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೂ ಕೂಡ ಹೆಲ್ಪ್ ಆಗ್ತಾ ಇಲ್ಲ, ಪ್ರಾಡಕ್ಟ್ಸ್ ಸಿಗ್ತಾ ಇಲ್ಲ. ಸೊ ಒಂದು ಕಡೆ ಹೆಲ್ಪ್ ಸಿಗ್ತಾ ಇಲ್ಲ, ಸಿಕ್ಕಿದ್ರೂ ಕೂಡ ಬೇಕಾಗಿರೋಂಥ ಪ್ರಾಡಕ್ಟ್ ಸಿಗ್ತಾ ಇಲ್ಲ ಅಂತಂದರೆ ಜನ ಏನು ಮಾಡಬೇಕು, ಅವ್ರಿಗೆ ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಆ ರೀತಿ ಪ್ರೆಷರ್ ಒಳಗೆ ಅವರು ಬ್ಲ್ಯಾಕ್ ಮಾರ್ಕೆಟ್ನ ಮೊರೆ ಹೋಗ್ತಾ ಇದ್ದಾರೆ. ಬ್ಲ್ಯಾಕ್ ಮಾರ್ಕೆಟ್ ಅಂದರೆ ಯಾವುದೇ ಬ್ಲ್ಯಾಕ್ ಮಾರ್ಕೆಟ್ ಯಾವಾಗಲೂ ಕನ್ಸ್ಯೂಮರ್ ಡ್ರಿವನ್ ಇರುತ್ತೆ. ಪ್ರಸ್ತುತ ಪರಿಸ್ಥಿತಿಯಲ್ಲಿ ಒಬ್ಬ ಕೋವಿಡ್ ಪೇಷಂಟ್ ಮುಂದೆ ಹಲವಾರು ಚಾಲೆಂಜಸ್ ಇದೆ. ಒಂದು ಕಡೆ ಅವೈಲಬಿಲಿಟಿ ಇಲ್ಲ ರಿಸೋರ್ಸಸ್ದು, ಇನ್ನೊಂದು ಕಡೆ ಅವನಿಗೆ ಎಷ್ಟು ಸಮಯದ ಒಳಗೆ ಬೇಕು ಅದರೊಳಗೆ ಸಿಗೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದರ ಜೊತೆಗೆ ಬೆಡ್ ಬುಕಿಂಗ್ ಸ್ಕ್ಯಾಮ್ಸ್ ಆಗ್ತಾ ಇದೆ. ಕೋವಿಡ್-19 ಎಸೆನ್ಷಿಯಲ್ಸ್ ಕೇವಲ ಎಲೀಟ್ಗೆ ಸಿಗ್ತಾ ಇದೆ, ಅಲ್ಲೂ ಕೂಡ VIP ಕಲ್ಚರ್ ಪ್ರಾಕ್ಟೀಸ್ ನಡೀತಾ ಇದೆ. ಹೀಗೆಲ್ಲ ಇರಬೇಕಾದ್ರೆ ನಂಬಿಕೆ ಎರೋಷನ್ ಆಗುವಂಥದ್ದು ಸಹಜ. ಇದ್ರ ಮಧ್ಯ ಜನ ಎಲ್ಲಿ ಹೋಗ್ತಾರೆ, ಬ್ಲ್ಯಾಕ್ ಮಾರ್ಕೆಟ್ ಕಡೆಗೆ ಹೋಗ್ತಾರೆ.
ಸೊ ಇದು ಈಗ ಇರುವಂಥ ಸಮಸ್ಯೆ. ಈ ಸಮಸ್ಯೆಗೆ ಏನು ಸೊಲ್ಯೂಷನ್ ತೊಗೊಂಬರ್ಬೋದು? ಮೊದಲನೇದಾಗಿ ಅಡ್ಮಿನಿಸ್ಟ್ರೇಟಿವ್ ಮೆಕ್ಯಾನಿಸಮ್ನ ನಾವು ಎಕ್ಸ್ಪ್ಯಾಂಡ್ ಮಾಡಬೇಕು. ಹೇಗೆ? ಒಂದು ಕ್ವಾಲಿಟೇಟಿವ್ ಆಗಿ, ಇನ್ನೊಂದು ಕ್ವಾಂಟಿಟೇಟಿವ್ ಆಗಿ. ಒಂದು ಗುಣಮಟ್ಟ, ಇನ್ನೊಂದು ಪ್ರಮಾಣ, ಎರಡನ್ನೂ ಜಾಸ್ತಿ ಮಾಡಬೇಕು. ಹೇಗೆ ಜಾಸ್ತಿ ಮಾಡಬೇಕು? ಎಷ್ಟೊಂದು ವಾಲಂಟಿಯರ್ ಆರ್ಗನೈಸೇಷನ್ಸಲ್ಲಿ ಜನ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಸರ್ಕಾರದ ಸಪೋರ್ಟನ್ನು ಕೊಡಬೇಕು. ಅವ್ರಿಗೆ ಗ್ರೂಪ್ಸ್ ಮಾಡಿ ಅವ್ರನ್ನ ಗುರುತಿಸಿ ಅವ್ರಿಗೆ ಟ್ರೈನ್ ಮಾಡಬೇಕು. ಅವರ ಅವಶ್ಯಕತೆ ಅತಿಯಾಗಿ ಎಲ್ಲಿದೆ ಅಲ್ಲಿ ಅವ್ರನ್ನ ಕಳಿಸ್ಕೊಡ್ಬೇಕು. ಇನ್ನೊಂದು ಟೆಕ್ನಿಕಲ್ ನಾಲೆಡ್ಜ್ನ ಬಳಸ್ಕೊಳೋವಂಥದ್ದು. ಡೇಟಾ ಎಂಟ್ರಿ ಆಪ್ರೇಟರ್ಸ್, ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ಸ್, ಇವುಗಳಿಂದ ಇರುವಂಥ ಆಡಳಿತವನ್ನು ಇನ್ನೂ ಬೆಟರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅದರ ಕಡೆಗೆ ನಾವು ಗಮನವನ್ನು ಕೊಡಬೇಕು. ಎಕ್ಸ್ಪರ್ಟ್ ಪ್ಲ್ಯಾನಿಂಗ್ ಮಾಡೆಲ್ನ ತೊಗೊಂಬರ್ಬೇಕು. ಈ ಮಾಡೆಲ್ನ ಮೂಲಕ ಕೇವಲ ಸಂಪನ್ಮೂಲಗಳನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳೋದಲ್ಲ, ಅದರ ಜೊತೆಗೆ ಇಲ್ಲಿಗಲ್ ಡಿವಿಯೇಷನ್ಸ್, ಅದರ ದುರ್ಬಳಕೆ ಆಗದೆ ಇರೋ ರೀತಿ ನೋಡ್ಕೋಬೇಕು. ಇದನ್ನೆಲ್ಲ ಯಾವುದೇ ಪೂರ್ವಾಗ್ರಹ ಇಲ್ಲದೆ ಸರಿಯಾಗಿ ಸರ್ವೇಲೆನ್ಸ್ ಮಾಡೋದಕ್ಕೆ ಸ್ಟ್ರಾಂಗ್, ಡಿಸೆಂಟ್ರಲೈಸ್ಡ್, ಇಂಡಿಪೆಂಡೆಂಟ್, ವಿಜಿಲೆಂಟ್ ಸಿಸ್ಟಮ್ ಒಂದನ್ನು ನಾವು ತೊಗೊಂಬರ್ಬೇಕು. ಇದರಿಂದ ಪಾರದರ್ಶಕತೆ ಜಾಸ್ತಿ ಆಗುತ್ತೆ, ಜನರಿಗೆ ಈ ಸಿಸ್ಟಮ್ ಮೇಲೆ ವಿಶ್ವಾಸ ಕೂಡ ಜಾಸ್ತಿ ಆಗುತ್ತೆ. ನಾವು ಗುಣಮಟ್ಟವನ್ನು, ಪ್ರಮಾಣವನ್ನು ಎರಡನ್ನೂ ಜಾಸ್ತಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿ ಪಾರದರ್ಶಕತೆಯಿಂದ ಸರಿಯಾಗಿ ಆಡಳಿತವನ್ನು ಮಾಡಿದಾಗ ಜನರಿಗೆ ತಾನಾಗಿಯೇ ಆಡಳಿತದ ಮೇಲೆ, ಸರ್ಕಾರದ ಮೇಲೆ ವಿಶ್ವಾಸ ಬರುತ್ತೆ. ಆವಾಗ ಅವರು ಬ್ಲ್ಯಾಕ್ ಮಾರ್ಕೆಟ್ ಹತ್ರ ಹೋಗುವಂಥ ಅವಶ್ಯಕತೆ ಬೀಳೋದೇ ಇಲ್ಲ ಅಂತ ಈ ಆರ್ಟಿಕಲಲ್ಲಿ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 2 ಗವರ್ನೆನ್ಸ್ ಕೆಳಗೆ ಮುಖ್ಯವಾಗಿರುವಂಥ ಆರ್ಟಿಕಲ್ ವ್ಯಾಲಿಡ್ ಪಾಯಿಂಟ್ಸ್, ವ್ಯಾಲಿಡ್ ಕ್ವೆಶನ್ಸ್ ಹಾಗೂ ವ್ಯಾಲಿಡ್ ಸೊಲ್ಯೂಷನ್ಸ್ನ ಈ ಆರ್ಟಿಕಲಲ್ಲಿ ಕೊಡ್ತಾ ಇದ್ದಾರೆ. ಸೊ ಇರುವಂಥ ಪಾಯಿಂಟ್ಸ್ನ ನೋಟ್ ಮಾಡಿ ಇಟ್ಕೊಳ್ಳಿ. ಇವತ್ತಿನ ಸಂಚಿಕೆಯಿಂದ ಈ ಪ್ರಶ್ನೆಯನ್ನು ಉತ್ತರಿಸೋಕ್ಕೆ ಪ್ರಯತ್ನ ಮಾಡಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಪಾಸಿಂಗ್ ಥ್ರೂ ಆಫ್ರಿಕನ್ ಕಾಂಟಿನೆಂಟ್? ಎ ಟ್ರಾಪಿಕ್ ಆಫ್ ಕ್ಯಾನ್ಸರ್, ಬಿ ಈಕ್ವೇಟರ್, ಸಿ ಇಂಟರ್ನ್ಯಾಷನಲ್ ಡೇಟ್ಲೈನ್, ಡಿ ಟ್ರಾಪಿಕ್ ಆಫ್ ಕೇಪ್ರಿಕಾನ್. ಇದಕ್ಕೆ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇವತ್ತಿನ ಸಂಚಿಕೆಯಿಂದ ಏನಾದರೂ ಡೌಟ್ಸ್ ಇದ್ದಲ್ಲಿ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಲೈಕ್ ಹಾಗೂ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.